ऋषिभ्यो नमो महद्भ्यो नमो गुरुभ्यः वंदे भगवन्तो पुनः पुनः श्रीमच्छंद्र भगवत् पूज्यपाद सद्गुरुभ्यो नमः वंदे सच्चिदानन्दं यतिवर्यं महामहिं वेदान्ततारकं सद्गुरुं प्रणतोऽस्म्यहम् रामं सम्प्रदायज्ञं संयमीत्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अथी परमो ब्रह्म सर्वं खल्विदं ब्रह्म सर्वं खल्विदं ब्रह्म तज्जलानिति शान्तोपासीत तज्जलानि शान्त उपासीत अथ खलु कृतमयः पुरुषः यथा कृतस्मिन् लोके पुरुषो भवति तथेतः प्रेत्य भवति सकृतं कुर्वीत सर्वं खल्विदं ब्रह्म तज्जलानिति शान्त उपासीत अतः खलु कृतमयः पुरुषः यथा कृतस्मिन् लोके पुरुषो भवति तथेतः प्रेत्य भवति सकृतं कुर्वीत सर्वं खलु इदं ब्रह्म तद् जलान् इति शान्तः उपासीत अथ खलु क्रतुमयः पुरुषः यथा क्रतुः अस्मिन् लोके 150 पुरुषः भवति तथा अतः इतः प्रेत्य भवति सः क्रतुं कुर्वीत सर्वं खल्विदं ब्रह्म ಇದಂ ಸರ್ವಂ ಬ್ರಹ್ಮ ಖಲು ಅಂತ ಎಲ್ಲವೂ ಬ್ರಹ್ಮವೇ ಅಲ್ಲವೇ ಅಂತ ಖಲು ಅಂದ್ರೆ ಅಲ್ಲವೇ ಅಂತ ಇದಂ ಸರ್ವಂ ಅಂತ ಅನುವಾದ ಇದಂ ಸರ್ವಂ ನಾವು ತಪ್ಪುಳಿಕೆಯಿಂದ ಈ ಜಗತ್ತನ್ನು ಕಾಣ್ತಾ ಇದ್ದೀವಿ ಈ ಜಗತ್ತೆಲ್ಲವೂ ಬ್ರಹ್ಮವೇ ಆದ್ದರಿಂದ ತಜ್ಜಲಾನ್ ತಜ್ಜ ತಲ್ಲ ತದನ ಅದರಲ್ಲೇ ಹುಟ್ಟಿ ಅದರಲ್ಲೇ ಅಡಿಗೆ ಅದರಲ್ಲೇ ಚೇಷ್ಟೆ ಮಾಡ್ತಾ ಇರೋದು ಅಂತ ಹೇಳ್ತಾ ಆದ್ದರಿಂದ ಎಲ್ಲವೂ ಬ್ರಹ್ಮ ಅವಾಗ ಏನ್ ಮಾಡ್ಬೇಕು ಶಾಂತ ಉಪಾಸನೆ ಮಾಡುವಾಗ ಕೋಪ ತಾಪ ಮಾಡ್ಕೊಳ್ಳದೆ ಉದ್ವೇಗ ಬೇಜಾರು ಮಾಡ್ಕೊಳ್ಳದೆ ಯಾವುದೇ ತರಹದ ಆಲಸ್ಯ ಆಗಿ ಅವಕಾಶ ಕೊಡದೆ ಶಾಂತ ಮನಸ್ಕರಾಗಿ ಬ್ರಹ್ಮೋಪಾಸನೆ ಮಾಡ್ಬೇಕಂತೆ ಹೇಗ್ ಮಾಡ್ಬೇಕು ಇನ್ನು ಈ ಮನುಷ್ಯನ ಸ್ವಭಾವ ಏನೋ ಕೃತುಮಯ ಕೃತುನೇನೋ ನಿಶ್ಚಯ ಯಜ್ಞ ಅದ ಕೃತುಮಯ ನಿಶ್ಚಯಮಯ ಅಂತ ಮನುಷ್ಯನಿಗೆ ಏನಾದ್ರು ನಾವು ಆಗ್ತೇನೆ ನಾವು ನಿಶ್ಚಯ ಮಾಡ್ತಾನೆ ಇನ್ಯಾರೋ ಊರಿಗೆ ಹೋಗ್ತಾರೆ ಊರಿಗೆ ಹೋಗಿ ನಿಶ್ಚಯ ಮಾಡ್ತಾನೆ ಅದನ್ನ ಮಾಡ್ತಿದ್ದೆ ಪ್ರತಿಯೊಬ್ಬಕ್ಕೂ ಅದು ನಿಶ್ಚಯ ಮಾಡ್ಕೊಂಡು ಹೋಗೋದು ಮನುಷ್ಯನ ಸ್ವಭಾವ ಆ ನಿಶ್ಚಯ ಸ್ವಭಾವಕ್ಕೆ ಈ ನಿಶ್ಚಯ ಮಾಡಿ ಅಂತ ಹೇಳಿದೆ ಯಾವ ರೀತಿ ನಿಶ್ಚಯ ಉಳ್ಳವನಾಗಿ ಈ ಲೋಕದಲ್ಲಿ ಇರ್ತಾನೋ ಯಥಾ ಕೃತವನ್ನು ಯಾವ ಕೃತವುಳ್ಳವನಾಗಿ ನಿಶ್ಚಯ ಉಳ್ಳವನಾಗಿ ಅಸ್ಮಿನ್ ಲೋಕಿ ಈ ಲೋಕದಲ್ಲಿ ಪುರುಷ ಉಳ್ಳೋಗ್ತಾನೋ ತಥಾ ಅದಕ್ಕೆ ತಕ್ಕಾಗಿ ಇತ ಪ್ರೀತಿ ಇಲ್ಲಿ ಹೋದ್ಮೇಲೆ ಅದನ್ನೇ ಸೇರ್ಕೊಳ್ತಾನೆ ಅದನ್ನ ಸಕೃತ ಒಳ್ಳೆ ನಿಶ್ಚಯವನ್ನು ಮಾಡ್ಬೇಕಂತೆ ಒಳ್ಳೆ ಶಾಸ್ತ್ರೀಯವಾಗಿ ನಿಶ್ಚಯವನ್ನು ಮಾಡ್ಬೇಕು ಅಂತ ಸರ್ವಂ ಸಮಸ್ತಂ ಪುನಃ ತಸ್ಸೈವ ತ್ರಿಪಾದಮೃತಸ್ಯ ಬ್ರಹ್ಮಣಃ ಅನಂತ ಗುಣಮತಃ ಅನಂತ ಶಕ್ತೇಃ ಅನೇಕ ಭೇದೋಪಾಸ್ಯಸ್ಯ ವಿಶಿಷ್ಟ ಗುಣಶಕ್ತಿಮತ್ವೇನ ಉಪಾಸನಂ ವಿಧಿಚ್ಛನ್ನಾಃ ಮತ್ತೊಮ್ಮೆ ಪುನಃ ಅಂದ್ರೇನ ಮತ್ತೊಮ್ಮೆ ಅಗೈನ್ ಅಂಡ್ ಅಗೈನ್ ಮತ್ತೆ ಅದನ್ನೇ ಹೇಳ್ತಾ ಇರ್ತಾರೆ ಅದೇ ತ್ರಿಪಾದ ಅಮೃತವಾದ ಬ್ರಹ್ಮ 3 ಪಾದವು ಅಮೃತ ಸ್ವರೂಪದಲ್ಲಿರ್ತಕ್ಕದ್ದು ಒಂದು ಪಾದವೇ ಇಡೀ ವಿಶ್ವವೆಲ್ಲ ಗಾಯತ್ರಿ ಬ್ರಹ್ಮ ಕೇಳಿತಲ್ಲ ಅದೇ ಬ್ರಹ್ಮದ್ದರ ಅನಂತ ಗುಣವತಃ ಇನ್ಯೂಮರಬಲ್ ಗುಣ ಲೆಕ್ಕಲ್ಲಿ ಎಷ್ಟು ಗುಣ ಇರ್ತಕ್ಕವನು ಅನ್ಕೌಂಟಬಲ್ ಎಷ್ಟು ಕೋಟಿ ಗುಣ ಇದೆ ಪರಮಾತ್ಮನಲ್ಲಿ ಸದ್ಗುಣಗಳು ಆ ಗುಣವುಳ್ಳವನಾದ ಅನಂತ ಶಕ್ತಿ ಆ ಶಕ್ತಿಗೆ ಲಿಮಿಟೇಷನ್ ಇಲ್ಲ ಪರಿಮಿತಿ ಇಲ್ಲ ಅಪರಿಮಿತವಾದ ಅನಂತವಾದ ಶಕ್ತಿ ಉಳ್ಳವನಾಗಿರುವ ಮತ್ತು ಅನೇಕ ಪ್ರಕಾರವಾದ ಅನೇಕ ಭೇದದಿಂದ ಉಪಾಸನೆ ಮಾಡಬಹುದಾದ ಅನೇಕ ಭೇದ ಉಪಾಸ್ಯ ಒಂದು ಭೇದದಿಂದ ಆಯ್ತಾಗಿ ಮಾಡ್ಬೋದು ಆಕಾಶ ಮಾಡ್ಬೋದು ವಿದ್ಯುತ್ತು ಮಾಡ್ಬೋದು ಭೂಮಿ ಮಾಡ್ಬೋದು ಅಪ್ಪು ಮಾಡ್ಬೋದು ಅಗ್ನಿ ಮಾಡ್ಬೋದು ಚಂದ್ರ ಮಾಡ್ಬೋದು ಎಷ್ಟು ಭೇದದಿಂದ ಮಾಡ್ಬೋದು ಅನೇಕ ಭೇದಗಳಿಂದ ಉಪಾಸನೆ ಮಾಡಬಹುದಾದ ವಿಶಿಷ್ಟ ಗುಣಶಕ್ತಿಯಿಂದ ಕೂಡಿದ್ದಾಗಿರುವ ಉಪಾಸನೆಯನ್ನ ವಿಧಾನ ಮಾಡಬೇಕು ಇಷ್ಟಪಟ್ಕೊಂಡು ಶ್ರುತಿ ಹೇಳ್ತಾ ಇದೆ ಇದು ಒಳ್ಳೆ ಉಪಾಸನೆ ಇದು ಶಾಂಡಿಲ್ಯ ವಿದ್ಯೆ ಅಂತ ಇದಕ್ಕೆ
ಉಪಾಸನೆಗೆ ಹೆಸರೇನೋ ಶಾಂಡಿಲ್ಯ ವಿದ್ಯಾ. ಶಾಂಡಿಲ್ಯ ಮಹರ್ಷಿಗಳು ಕಂಡುಕೊಂಡಂತಹ ಒಂದು ವಿದ್ಯೆ ಇದು. ಅವರು ಋಷಿಗಳು ಈ ವಿದ್ಯೆಗೆ ಋಷಿ ಜ್ಞಾಪಕ ಮಾಡ್ಕೋಬೇಕು. ಆ ಋಷಿ ಅನುಗ್ರಹದಿಂದ ಈ ವಿದ್ಯೆ ನಮಗೆ ಒಲಿಯುತ್ತೆ. ಆ ಋಷಿ ಇದನ್ನ ಉಪಾಸನೆ ಮಾಡಿ 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 ಸಾಕ್ಷಾತ್ಕಾರ ಮಾಡ್ಕೊಂಡವನು. ಹಾಗಾದ್ರಿಂದ ಅವನನ್ನ ಜ್ಞಾಪಕ ಮಾಡ್ಕೊಂಡು ಈ ವಿದ್ಯೆ ತೊಡಗಬೇಕು ಅಂತ ಇದೆ. ಸಮಸ್ತಂ ಸರ್ವಂ ಸಮಸ್ತಂ ಖಲು सर्वं समस्तं खलु इति वाक्यालंकारार्थो निपातः. वाक्यालंकारार्थो निपातः. ಸರ್ವಂ ಅನ್ನೋದು ಮೂಲ ಪದ, ಅದಕ್ಕೆ ಸಮಸ್ತಂ ಅಂತ ಅರ್ಥ ಮಾಡಿದ್ರು. ಖಲು ಅಂತಿದೆ. ಖಲು ಇತಿ, ಖಲು ಅನ್ನೋದು ವಾಕ್ಯದ ಒಂದು ಅಲಂಕಾರಕ್ಕೆ ಮೆರುಗು. ಹಿಂಗ್ ಮಾಡಿದ್ರೆ ಹಂಗಿದೆ ಹಂಗೆ ಯಾಕನ್ಬೇಕು ಏನೋ ಒಂದು ವಾಕ್ಯ ಮೆಲುಗೋದು. ವಾಕ್ಯಕ್ಕೆ ಒಂದು ಮೆರುಗು, ಒಂದು ಒತ್ತು ಕೊಡೋದು, ಒಂದು ವಿಶೇಷತೆ ಕೊಡೋದು. ಅದಕ್ಕೋಸ್ಕರವಾಗಿ ಈ ನಿಪಾತ. ನಿಪಾತ ಅಂದ್ರೇನೋ ಅರ್ಥವಿಲ್ಲದೆ ಇರುವ ಅವ್ಯಯ. ಅದೇ ಒಳ್ಳೆ ಒಂದು ಪದ ಹಾಕ್ಬಿಟ್ರೆ ಏನೋ ಹೇಳ್ಬಿಡ್ತಾನೆ. ಏಕಾಚನ ಏನು ಏನ್ ಸೂತ್ರ ಇದಕ್ಕೆ ಏನ್ ಸಂಬಂಧ? ಅಲ್ಲಿ ನಿಪಾದಿಕಾಚನ ಏನ್ ನಿಗದನ್ನು ಹೇಳ್ತೀಯ? ಅದಕ್ಕೆಲ್ಲ ಹೇಳ್ಬಾರ್ದು. ಖುಷಿ ಅಂತ ಹೇಳ್ಬೋದಲ್ಲ. ನೀನು ಹೇಳ್ಬೇಕು ನನಗೆ ಅದೆಲ್ಲ ಅಲ್ಲ. ಏನು ಸುಮ್ಮನಿರ್ಬೇಕು. ಏನಾಯ್ತು ಅದು ಹೇಳ್ಬಾರ್ದು. ಕೆಳ ಆಸನೆ ಆಗತ್ತವಲ್ಲ. ವಾಕ್ಯ ಅಲಂಕಾರ ಅರ್ಥ. ವಾಕ್ಯಕ್ಕೆ ಒಂದು ಅಲಂಕಾರ, ಒಂದು ಮೆರುಗು, ಒಂದು ಪುಷ್ಟಿ, ಒಂದು ಇದು ಶಕ್ತಿ ಕೊಡೋಕ್ಕೋಸ್ಕರವಾಗಿ ಖಲು ಅನ್ನುವಂಥ ಪ್ರಯೋಗವನ್ನು ಮಾಡ್ತಾರೆ. ಹಂಗಲ್ವೇ ಹಂಗೆ ಅಂತಂದ್ರೆ ಹಂಗಲ್ವೇ ಅಂತಂದ್ಬೇಕನ ಅದಕ್ಕೆ ಹೇಳಿದ್ರೆ ಅದಕ್ಕೊಂದು ವಿಷಯ ಬರುತ್ತೆ. ಇದಂ ಜಗತ್ ನಾಮರೂಪ ವ್ಯಾಕೃತಂ ಪ್ರತ್ಯಕ್ಷಾದಿ ವಿಷಯಂ ಬ್ರಹ್ಮ ಕಾರಣ. ಈ ಜಗತ್ತು ಅಂದ್ರೆ ಇಂಥ ಜಗತ್ತು ನಾಮರೂಪ ವ್ಯಾಕೃತ. ಹೆಸರು ಆಕಾರದಿಂದ ಬಿಡಿಬಿಡಿಯಾಗಿರ್ತಕ್ಕಂಥ, ಒಂದು ಹೆಸರು ಆಕಾರದ ಬಿಡಿಬಿಡಿಯಾಗಿರ್ತಕ್ಕಂತಹ ಮತ್ತು ಪ್ರತ್ಯಕ್ಷಾದಿಗಳಿಗೆ ಆದಿನೇನೋ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ ಇತ್ಯಾದಿ ಪ್ರಮಾಣಗಳಿಗೆ ವಿಷಯವಾದ ಗೋಚರವಾದ ಅಂದ್ರೆ ಗೋಚರ ಹೇಳ್ಬೇಕಂತ ಅದರಿಂದ ಲಕ್ಷಿತವಾದ, ಅದರಿಂದ ಊಹೆ ಮಾಡಬಹುದಾದ ಬ್ರಹ್ಮವೇ ಈ ಜಗತ್ತಿಗೆಲ್ಲ ಕಾರಣವಂತೆ. ಯಾವ ಜಗತ್ತಿಗೆ? ನಾಮರೂಪಾತ್ಮ ಜಗತ್ತಿಗೆ ಬ್ರಹ್ಮ ಕಾರಣ. ವೃದ್ಧತಮತ್ವ ಬ್ರಹ್ಮ. ಅದ್ಯಾಕೆ ಬ್ರಹ್ಮ ಅಂತ ಯಾಕೆ ಕರೆದದನ್ನ? ಬ್ರಹ್ಮನ್ ಕರೆಯಕ್ಕೆ ಏನಿದೆ ಅದರಲ್ಲಿ? ಅದನ್ನ ಯಾರು ನಾಮಕರಣ ಮಾಡಿದ್ನೋ? ಇವ ಹಾಗಲ್ಲಪ್ಪ. ಯಾವುದು ಅನಂತವಾಗಿದೆಯೋ, ಪೂರ್ತಿ ಬೆಳೆದು ಬಿಟ್ಟಿದೆಯೋ, ಅದು ಇಳಿಯೋ ಜಾಗವಿಲ್ವೋ ಅದಕ್ಕೆ ಬ್ರಹ್ಮ ಅಂತಾರೆ. ವೃದ್ಧ ತರ ವೃದ್ಧ ತಮ ಪೂರ್ತಿ ಬೆಳೆದ್ಬಿಟ್ಟಿದೆ. ಆಲ್ ಪರ್ವೇಡಿಂಗ್ ಅಂತ ಎಲ್ಲ ಕಡೆ ಹರ್ಕೊಂಡ್ಬಿಟ್ಟಿದೆ. ಅತ್ಯಂತ ದೊಡ್ಡ ತಮ ಆಗಿರೋದ್ರಿಂದ ಯಾವುದೋ ಈ ತತ್ವ, ಅದಕ್ಕೆ ಬ್ರಹ್ಮ ಅಂತ ಹೇಳಿದ್ದಾರೆ. ಕಥಂ ಸರ್ವಸ್ಯ ಬ್ರಹ್ಮತ್ವಮಿತಿ. ಹೆಂಗೆ ನೀವು ಹೇಳಿದ್ರೆ ಅಂತ ಒಪ್ಕೋಬೇಕೋ ಎಲ್ಲವೂ ಬ್ರಹ್ಮ ಅಂತ? ಅದು ಎಲ್ಲವೂ ಬ್ರಹ್ಮನಿಗೆ ಏನಾದ್ರು ಒಂದು ಪ್ರಮಾಣ ಇದೆಯೋ? ಕಥಂ ಹೇಗೆ ಸರ್ವಸ್ಯ ಬ್ರಹ್ಮತ್ವಂ ಎಲ್ಲವೂ ಬ್ರಹ್ಮವಾಗಿರುವುದು ಹೇಗೆ? ಯಾವ ರೀತಿ ನೀವು ಯಾವ ಅರ್ಥದಲ್ಲಿ ಯಾವ ಯುಕ್ತಿ ಕೊಟ್ಟು ಎಲ್ಲವೂ ಬ್ರಹ್ಮ ಎಂಬುದನ್ನು ಹೇಳ್ತೀರೋ ಅಂತ ಪ್ರಶ್ನೆ. ಅತಃ ಅದಕ್ಕೆ ಶ್ರುತಿ ಹೇಳುತ್ತೆ ತಜ್ಜಲಾನ್. ತಜ್ಜಲ ಅಂತ ಹೇಳ್ಬಿಟ್ಟು ಆ ಶ್ರುತಿ ಹೇಳ್ತಾ ಇದೆ. ಏನೋ ತಸ್ಮಾ ಬ್ರಹ್ಮಣೋ ಜಾತಂ ತೇಜೋ ಬನ್ನಾದಿಕ್ರಮೇಣ ಸರ್ವಂ. ತಜ್ಜಂ ಅಂತ ಅರ್ಥ. ತೇಜೋ ಬನ್ನ ಅಂದ್ರೇನೋ ಉಪ್ಪು ನೀರು. ತೇಜೋ ಬನ್ನ ತೇಜಸ್ಸು ನೀರು ಅನ್ನ ಭೂಮಿ, ಅನ್ನ ಅಂತಾರೆ. ಪೃಥ್ವಿ ಅಪ್ಪನ ನೀರ ತೇಜೋ ಬನ್ನ. ಒಪ್ಪಿದೆ ಮಧ್ಯ ಅನ್ನ ತೇಜಸ್ಸು ನೀರು ಪೃಥ್ವಿಗಳ. ಏನ್ ಹೇಳದೆ ಒಂದು ಹತ್ತೋದಿಲ್ಲ. ಅದೆಂತ ದೊಡ್ಡದು. ತೇಜಸ್ಸು ನೀರು ಪೃಥ್ವಿಗಳ, ತೇಜಸ್ಸು ಪೃಥ್ವಿ ನೀರು ಅನ್ನೋದಿದೆಯಲ್ಲ, ಇದರ ಕ್ರಮದಿಂದ ಎಲ್ಲವೂ ಬ್ರಹ್ಮದಿಂದ ಉಂಟಾಯಿತು. ಬ್ರಹ್ಮದಿಂದ ಉಂಟಾಯಿತು. ಪಂಚಮಿ ಏನ್ ಹೇಳ್ತಾ? ಜನಿಕರ್ತ ಪ್ರಕೃತಿ ಉಪಾದಾನ ಕಾಲ ಅಂತ ಹೇಳ್ತಾ ಇದೆ. ಸೃಷ್ಟಿಗೆ ಕರ್ತ ಉಪಾದಾನ ಮೃದೋ ಘಟೋ ಜಾಯತೆ ಇತ್ಯುಕ್ತೆ ಕೊಡ್ತ ಮೃದೇವ ಘಟರೂಪೇಣ ಆಭಾಸತೆ ಚ ಸಹ ಅದು ಮೃದನ್ಯ ಘಟೋನ್ಯ ನ.
ನಾ ಜಗದಂದಿತ ಜಗಶಬ್ದ ಆ ಭಾಷೆ ಸಂಸ್ಕೃತಿ ಸಂಸ್ಕೃತಿ ಕ್ರಮೇಣ ತೇಜಸ್ಸು ನೀರು ಭೂಮಿ ಈ ಕ್ರಮದಿಂದ ಬ್ರಹ್ಮವೇ ಇಡೀ ಜಗತ್ತೆಲ್ಲವನ್ನು ಉಂಟು ಮಾಡಿದೆ. ಎಲ್ಲರೂ ಬ್ರಹ್ಮಂದ್ರ ಉಂಟಾಗಿದೆ. ಅತಃ ತಜ್ಜಂ ಅದರಿಂದ ಹುಟ್ಟಿದೆ. ತಸ್ಮಾತ್ ಜಾತಂ ತಜ್ಜಂ ತಥಾ ತೇನೈವ ಜನ್ಮ ಕ್ರಮೇಣ ಪ್ರತಿಲೋಮತೆಯ ತಸ್ಮಿನ್ನೇವ ಬ್ರಹ್ಮಣಿ ಲೀಯತೆ ತದಾತ್ಮತೆಯ ಶಿಷ್ಯತೆ ಇತಿ ತಲ್ಲಂ. ಹಾಗೇನು ಹೇಗೆ ಬ್ರಹ್ಮದಿಂದ ಉಂಟಾಗಿದೆಯೋ ಅದೇ ರೀತಿ ಹುಟ್ಟಿದ ಕ್ರಮ ಇದೆಯಲ್ಲ, ಹುಟ್ಟಿನ ಕ್ರಮಕ್ಕೆ ವಿರುದ್ಧವಾಗಿ ಪ್ರತಿಲೋಮತೆಯ. ಲೋಕದಲ್ಲಿ ಹಂಗಲ್ಲ, ಅಜ್ಜ ಮುಂಚೆ ಸಾಯ್ತಾನೆ, ಆಮೇಲೆ ಅಪ್ಪ ಸಾಯ್ತಾನೆ, ಆಮೇಲೆ ಮಗ ಸಾಯ್ತಾನೆ, ಆಮೇಲೆ ಮೊಮ್ಮಗ ಸಾಯ್ತಾನೆ. ಸಾಮಾನ್ಯ ಅದು ಇಲ್ಲಿ ಹಂಗಲ್ಲ. ಯಾವ್ದು ಕೊನೆ ಹುಟ್ಟರು ಅದು ಮುಂಚೆ ಸಾಯುತ್ತೆ. ಮುಂಚೆ ಪ್ರಾಣಿಗಳು ಸಾಯ್ತಾರೆ, ಆಮೇಲೆ ಗಿಡ ಮರ ಬೆಳೆಗಳು ಸಾಯುತ್ತೆ, ಆಮೇಲೆ ಭೂಮಿ ಸಾಯುತ್ತೆ, ಆಮೇಲೆ ನೀರು ಯಾವ ಬೆಳೆ ಆಕರ ಹೋಗುತ್ತೆ. ಫಸ್ಟ್ ಹುಟ್ಟಿದ ಆಕಾಶ, ಕೊನೆಗೆ ಹೋಗೋದು ಆಕಾಶ. ಆಯ್ತು ಫಸ್ಟ್ ಸಾಯೋದು. ಇಲ್ಲಿ ಹಂಗಲ್ಲ. ಈ ಭಗವಂತ ಸೃಷ್ಟಿಕರ್ಮದಲ್ಲಿ ಹಂಗಲ್ಲ. ಫಸ್ಟ್ ಹುಟ್ಟಿದ ಆಕಾಶ, ಕೊನೆ ಹೋಗುತ್ತೆ ಆಕಾಶ. ಎಲ್ಲ ಬ್ರಹ್ಮದಲ್ಲಿ ಎಲ್ಲ ಬಂದಿದೆ, ಅಲ್ಲೇ ಆಡಬೇಕು. ಬ್ರಹ್ಮ ಬಿಟ್ಟು ಬೇರೆ ಕಡೆ ಆಡೋದಕ್ಕೆ ಜಾಗ ಇಲ್ಲೇ ಇಲ್ಲ. ಆದ್ರಿಂದ ಎಲ್ಲವೂ ಬ್ರಹ್ಮದಿಂದ ಬಂದು ಬ್ರಹ್ಮದಲ್ಲೇ ಇದ್ದು ಬ್ರಹ್ಮದಲ್ಲಿ ಆಡೋದು. ಆದ್ರೆ ಜನನ ಕ್ರಮೇಣ ಪ್ರತಿಲೋಮತೆಯ ಅಂತ ಜನನಕ್ಕೆ ಹುಟ್ಟೋದಕ್ಕೆ ಏನ್ ಕ್ರಮ ಇದೆಯೋ, ಹುಟ್ಟೋ ಕ್ರಮಕ್ಕೆ ಎಗನೆಸ್ಟ್ ಆಗಿ ವಿರುದ್ಧವಾಗಿ ಪ್ರಳಯ ಆಗತ್ತೆ. ಹುಟ್ಟಿದ್ದು ಕೊನೆಗೆ ಸಾವಜಂಗಮ ಮನುಷ್ಯರು ಮುಂಚೆ ಸಾಯ್ತಾರೆ, ಆಮೇಲೆ ಗಿಡಗಳ ಬಳ್ಳಿಗೆಲ್ಲ ಹೋಗುತ್ತೆ, ಆಮೇಲೆ ಭೂಮಿ ಹೋಗುತ್ತೆ, ಆಮೇಲೆ ನೀರು, ಆಮೇಲೆ ತೇಜಸ್ಸು, ಆಮೇಲೆ ಆಗತ್ತೆ. ಹುಟ್ಟಿದ ಆಕಾಶ ಫಸ್ಟ್, ಹೋಗೋದು ಕೊನೆಗೆ. ಇಲ್ಲ ಹಂಗಲ್ಲ, ಅಜ್ಜ ಮುಂಚೆ ಸಾಯ್ತಾನೆ, ಆಮೇಲೆ ಅಪ್ಪ ಸಾಯ್ತಾನೆ, ಆಮೇಲೆ ಮಗ ಸಾಯ್ತಾನೆ, ಆಮೇಲೆ ಮೊಮ್ಮಗ ಸಾಯ್ತಾನೆ, ಮದುಮಗ ಸಾಯ್ತಾನೆ. ಇಲ್ಲಿ ಲೋಕದಲ್ಲಿ ಸೀನಿಯಾರಿಟಿ ಪ್ರಕಾರ ಸಾಯ್ತಾರೆ, ಇಲ್ಲಿ ಅಲ್ಲ ಜೂನಿಯಾರಿಟಿ ಪ್ರಕಾರ ಸಾಯ್ತಾರೆ. ಪ್ರಳಯದಲ್ಲಿ ಜೂನಿಯಾರಿಟಿ ಪ್ರಕಾರ. ಅದರಿಂದ ಅದೇ ಜನನಕ್ರಮಕ್ಕೆ ಪ್ರತಿಲೋಮತೆಯ ವಿರುದ್ಧವಾಗಿ ಅದೇ ಬ್ರಹ್ಮದಲ್ಲಿಯೇ ಎಲ್ಲವೂ ಅಡಗತ್ತೆ. ಆದ್ರಿಂದ ತಲ್ಲ ಅದು 6 ಮುಂದೆ ಇರುತ್ತೆ. ತಜ್ಜ ತಲ್ಲ ತಜಲ ತಜ್ಜಲಾನ್. ತಜ್ಜಲಾನ್ ಅಂದೇನೋ ಅದರಲ್ಲೇ ಹುಟ್ಟಿ ಅದರಲ್ಲೇ ಅಡಗಿ ಅದರಲ್ಲೇ ಇರೋದು. ಆದ್ರಿಂದ ಬ್ರಹ್ಮವನ್ನು ಇದೆಲ್ಲವೂ ತಜ್ಜಲಾನ್ ಅಂತ ಹೇಳಿ. ಆದ್ರಿಂದ ಶಾಂತ ಉಪಸಂಹರಿಸುವುದು. ತಥಾ ತಸ್ಮಿನ್ ಸ್ಥಿತಿ ಕಾಲೇ ಅನಿತಿ ಪ್ರಾಣಿತಿ ಚೇಷ್ಟತೆ ಇತಿ ತದನಂ. ಹಾಗೆಯೇ ಸ್ಥಿತಿ ಕಾಲದಲ್ಲಿ ಬದುಕಿರುವಾಗ ಆ ಬ್ರಹ್ಮದಲ್ಲೇ ಬದುಕಿರುತ್ತೆ, ಬ್ರಹ್ಮದಲ್ಲೇ ಚೇಷ್ಟೆ ಮಾಡ್ತಾ ಇರುತ್ತೆ, ಬ್ರಹ್ಮಾತ್ಮಕವಾಗಿ ಇರುತ್ತೆ. ಸೃಷ್ಟವಾದ ಜಗತ್ತು ಯಾವುದಿಂದ ಸೃಷ್ಟಿಯಾಗಿರುತ್ತೋ ಅದನ್ನ ಬಿಟ್ಟಿರೋಲ್ಲ. ಗಡಿಗೆ ಮಣ್ಣಿನಿಂದ ಹುಟ್ಟಿದ ಮೇಲೆ ಮಣ್ಣು ಬಿಟ್ಟಿರೋಲ್ಲ. ಅದು ಆರ್ನಮೆಂಟು ಬಂಗಾರದಿಂದ ಬರುತ್ತೆ, ಬಂಗಾರ ಬಿಟ್ಟಿರೋಲ್ಲ. ಬಂಗಾರದಲ್ಲೇ ಬಂದು ಬಂಗಾರದಲ್ಲೇ ತೋರಿ ಬಂದು ಬಂಗಾರದಲ್ಲೇ ಅಡಗತ್ತೆ ಗಟ್ಟಿಯಾಗಿ. ಈ ಗಡಿಗೆ ಇಷ್ಟ ಮಣ್ಣಿನಿಂದ ಹುಟ್ಟಿ ಮಣ್ಣಲ್ಲೇ ತೋರಿ ಮಣ್ಣಲ್ಲೇ ಅಡಗತ್ತೆ. ಈ ಜಗತ್ತು ಬ್ರಹ್ಮದಿಂದಲೇ ಹುಟ್ಟಿ ಬ್ರಹ್ಮದಲ್ಲೇ ತೋರಿ ಬ್ರಹ್ಮದಲ್ಲೇ ಅಡಗತ್ತೆ. ಬ್ರಹ್ಮವೇ ಜಗತ್ತಿಗೆ ಕಾರಣ. ಕಾರಣ ಅಂದ್ರೆ ಏನೋ, ಕಾರಣ ಲೋಕದ ಕಾಸು ಅಂತ ಅರ್ಥ ಅಲ್ಲ. ಕಾರಣ ಅಂದ್ರೆ ವೇದಾಂತ ಪ್ರಕಾರ ಹಾವಿಗೆ ಹಗ್ಗ ಕಾರಣ ಅಂದ್ರೆ ಏನರ್ಥ? ಹಗ್ಗದಲ್ಲಿ ತೋರುವ ಹಾವಿಗೆ ಕಲ್ಪನೆ ಅಂತ ಅರ್ಥ. ಕಲ್ಪನೆಗೆ ಕಾರ್ಯ, ಕಲ್ಪನೆಗೆ ಆಧಾರವಾದದಕ್ಕೆ ಕಾರಣ. ಯಾವುದು ಕಲ್ಪನೆಗೆ ಆಧಾರವೋ ಅದು ಕಾರಣ, ಏನು ಕಲ್ಪನೆಯೋ ಅದು ಕಾರ್ಯ. ಕಾರ್ಯ ಅಂದ್ರೆ ಹುಟ್ಟಿದ್ದು. ವೇದಾಂತ ಪ್ರಕಾರ ನಿಜವಾಗಿ ಯಾವುದು ಹುಟ್ಟಲ್ಲ, ಹುಟ್ಟುವುದಿಲ್ಲ. ಹುಟ್ಟುವುದೆಲ್ಲ ಇಮ್ಯಾಜಿನೇಷನ್, ಕಲ್ಪನೆ, ಇಲ್ಯೂಷನ್. ನಿಜವಾಗಿ ಪರಮಾರ್ಥ ಇದ್ದಾಗಿದೆ. ಅದನ್ನ ತಪ್ಪಾಗಿ ನೋಡಿದಾಗ ಆ ಜಗತ್ತ ಕಾಣುತ್ತೆ. ಹಗ್ಗ ಹಗ್ಗವಾಗಿರುತ್ತೆ, ಈ ತಪ್ಪಾಗಿ ನೋಡಿದ್ರೆ ಹಾವಾಗಿ ಕಾಣುತ್ತೆ. ಹಾವು ಹುಟ್ಟು, ಹಗ್ಗ ಕಾರಣ ಅಂತೀವಿ. ಅದೇನು ಹುಟ್ಟಿದೆ? ನಿಜವಾಗಿ ಹುಟ್ಟಿದ್ಯಾ? ನಿಜವಾಗಿ ಹಾವು ಬಂದಿದ್ಯಾ? ಅಲ್ಲಿ ಹಾವಿದೆಯಾ? ಹಾಗೆ ಈ ಜಗತ್ತೆಂಬುದು ಹಾಗೆ. ಯಾವುದು ಹುಟ್ಟಿಲ್ಲ, ಯಾವುದು ಹುಟ್ಟಿಲ್ಲ. ಕಶ್ಚಿಜ್ಜಾಯತಿ ಜೀವ ಸಂಭವೋ ಸದ ವಿದ್ಯತಿ. ಹಾಗೆಲ್ಲ ವಾಮದೇವ ಅಷ್ಟಾಕ್ರ ವಾಮದೇವರು ಗರ್ಭದಲ್ಲೇ, ತಾಯಿ ಗರ್ಭದಲ್ಲೇ ನಾನು ದೇವತೆಗಳಿಗೂ ಕಾರಣ ಇದ್ದೀನಿ, ನಾನು ಮನುವಾಗಿ ಸೂರ್ಯನು ನಾನೇ ಅನ್ಕೊಂಡ್ಬಿಟ್ಟ.
ನಿಮಗೆ ಇನ್ನು 30,895 ಕೋಟಿ ಜನ್ಮ ಆದ್ಮೇಲೆ ಅವ ಆಗ್ಬೋದು ಆಗ್ಬಹುದು 30,895 ಕೋಟಿಗೆ ಅದನ್ನ ಅದು ಬರ್ಬೇಕಲ್ಲ ಇಲ್ಲೆಲ್ಲ ಹೋಗಿ ಬರ್ಬೇಕಲ್ಲ ಅಷ್ಟೇ ಬ್ರಾಹ್ಮಣ ಜನ್ಮ ಮಧ್ಯ ಅದೇನೋ ಅಪ್ಪತಪ್ಪಿ ಇದಾಗ ಬಂದು ಮತ್ತೆ ಸಿಗಲ್ಲ ಬ್ರಹ್ಮ ಆಗೈತೆ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಂಡ್ರೆ ಉಂಟು ಇಲ್ಲ ಎಲ್ಲೋ ಹೋಗ್ತೀಯ ಹೋಗ್ಬೇಡ ಸರಿಯಾಗಿ ಇರುವ ಕಾಲದಲ್ಲಿ ತೋರೋ ಕಾಲದಲ್ಲೂ ಆ ಬ್ರಹ್ಮದಲ್ಲಿ ಚೇಷ್ಟೆ ಮಾಡ್ತಾ ಇರುತ್ತೆ ಅದರಿಂದ ತದನ ಏವಂ ಬ್ರಹ್ಮಾತ್ಮತೆಯ ಶಿಶುಕಾಲೇಶು ಅವಿಶಿಷ್ಟಂ ತದ್ವ್ಯತಿರೇಕೇಣ ಅಗ್ರಹಣ ಈ ರೀತಿ ಬ್ರಹ್ಮಾತ್ಮತೆಯ ಬ್ರಹ್ಮ ಆತ್ಮ ಯಸ್ಯ ತತ್ ಬ್ರಹ್ಮಾತ್ಮತ್ವಂ ಬ್ರಹ್ಮಾತ್ಮತಾ ಬ್ರಹ್ಮಾತ್ಮತಾ ತ್ವತಲೋ ಬ್ರಹ್ಮಾತ್ಮತ ಬ್ರಹ್ಮಾತ್ಮತೆಯಿಂದ 3 ಕಾಲಗಳು ಯಾವ 3 ಕಾಲ ಸೃಷ್ಟಿ ಲಯ ಭೂತ ಭವಿಷ್ಯ ವರ್ತಮಾನ ಕಾಲ ಅಲ್ಲ ಸೃಷ್ಟಿ ಸ್ಥಿತಿ ಲಯ ಕಾಲ ಯಾಕೆ ಯಾವ ಭೂತ ಭವಿಷ್ಯ ವರ್ತಮಾನ ಮತ್ತು ಶಿಶು ಕಾಲ ಅಂದ್ರೆ ಆಗಿನ ಲೋಕದ ಅರ್ಥ ಇರುವ 3 ಕಾಲ ಯಾವ್ದು ಅದನ್ನ ಹೋಗಬಾರ್ದು ಸೃಷ್ಟಿ ಭಾಷೆಗಾರರು 3 ಕಾಲ ಇದ್ರು ಕೂಡ ಸೃಷ್ಟಿ ಸ್ಥಿತಿ ಕಾಲದಲ್ಲಿ 3 ಕಾಲ ಅವಿಶಿಷ್ಟವಾಗಿ ಅವಿಶಿಷ್ಟ ಅಂದ್ರೆ ಅದನ್ನು ಬಿಡದೆ ಬ್ರಹ್ಮಸ್ವರೂಪವನ್ನು ಬಿಡದೇನೆ ಅದಕ್ಕೆ ಬೇರೆಯಾಗಿ ತೋರೋದೇ ಇಲ್ಲ ಸರಿಯಾಗಿ ಒಂದು ಪ್ರತ್ಯಕ್ಷ ದೃಷ್ಟಿಯಲ್ಲಿ ನೋಡಿದ್ರೆ ಜಗತ್ತು ಆತ್ಮನಿಂದ ಬೇರೆ ಅಲ್ಲ ನಾವೇನ್ ಮಾಡ್ತೀವಿ ಇಂದ್ರಿಯಿಂದ ನೋಡ್ಬಿಡ್ತೀವಿ ಇಂದ್ರಿಯದಿಂದ ನೋಡಿದ್ರೆ ನಾವು ನೋಡಿದ್ದಲ್ಲ ಬೇರೆಯವ್ರ ಪಾಠ ಇವಾಗ ಒಬ್ಬ ಹೇಳ್ತಾರೆ ಅಲ್ಲಿ ಹೋಗಿದ್ದೆ ಒಂದು 10 ಮಾರದ್ದು ಹಾವಿತ್ತು ಅಂತೀರ ಆಮೇಲೆ ನೀವು ಹೋಗಿ ನೋಡ್ತೀರ 1 ಮಾರ ಹಾವು ಅಂತಾರೆ ಅದನ್ನ ನಂಬ್ತೀರೋ ನೀವು ನೋಡಿದ್ರೆ ನಂಬ್ತೀರೋ ಏನಮ್ಮ ನೀವು ನೋಡಿ ನಂಬ್ತೀರಲ್ವಾ ಹಾಗೆ ಇಲ್ಲೂ ಅಷ್ಟೇ ಇಂದ್ರಿಯ ಹೇಳ್ತಾ ಇದೆ ಪ್ರಪಂಚ ಅಂತ ಆದ್ರೆ ಮನಸ್ಸು ಹೇಳಿದ್ರೆ ಎಲ್ಲ ಮನಸ್ಸಿನ ತರಂಗ ವೈಬ್ರೇಷನ್ ಅಷ್ಟೇ ಇನ್ನೇನಿಲ್ಲ ಅಂತೆ ಅನುಭವ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಚೈತನ್ಯ ಸಾಕ್ಷಿ ಅಂತ ಹೇಳುತ್ತೆ ಅನುಭವ ಸ್ವರೂಪ ನಿಮ್ ಸ್ವರೂಪ ಅಲ್ಲಿ ನಿಂತ್ಕೊಂಡು ನೋಡ್ಬೇಕೆ ಹೊರತು ನಾನಾಗಿ ನೋಡ್ಬೇಕೆ ಹೊರತು ನಾನು ಅಡಾಪ್ಟ್ ಮಾಡ್ಕೊಂಡು ನೋಡ್ಬಾರ್ದು ಇವಾಗ ಸಣ್ಣ ಪದಾರ್ಥಕ್ಕೆ ಒಂದು ಬೂದ್ಕಲ್ಲಿ ಅಡಾಪ್ಟ್ ಮಾಡಿ ನೋಡಿ ದಪ್ಪ ಕಾಣುತ್ತೆ ಅದು ದಪ್ಪ ಇದೀಗ ಸರ ಇಷ್ಟು ದಪ್ಪ ಕಾಣುತ್ತೆ ಒಂದು ಬೂದ್ಕಲ್ಲಿ ಕಣ್ಣಿಗೆ ಅಡಾಪ್ಟ್ ಮಾಡಿ ನೋಡ್ಕೊಡು ಅದು ಅಡಾಪ್ಟ್ ಮಾಡ್ಕೊಂಡು ನೋಡಿ ಹೀಗೆ ಇಂದ್ರಿಯವನ್ನೆಲ್ಲ ನಮಗೆ ಅಡಾಪ್ಟ್ ಮಾಡ್ಕೊಂಡಿದ್ವಿ ಇಂದ್ರಿಯವನ್ನು ಅಡಾಪ್ಟ್ ಮಾಡ್ಕೊಂಡು ನೋಡಿದ್ರೆ ಪ್ರಪಂಚ ಹೀಗೆ ತೋರುತ್ತೆ ಇಂದ್ರಿಯವನ್ನು ಬಿಟ್ಟು ಮನಸ್ಸನ್ನು ಬಿಟ್ಟು ಬುದ್ಧಿಯನ್ನು ಬಿಟ್ಟು ಕೇವಲ ಪ್ಯೂರ್ ಕಾನ್ಶಿಯಸ್ನೆಸ್ ಚೈತನ್ಯ ಅಲ್ಲಿಂದ ನೋಡಿದ್ರೆ ಜಗತ್ತು ಯಾವಾಗಲೂ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಬ್ರಹ್ಮವೇ ಅದು ನಾವಾಗ ನೋಡಿದ್ದು ಇದೆಲ್ಲ ಬೇರೆಯವ್ರ ಪಾಠ ನಮ್ಮ ಪಾಠ ಅಲ್ಲ ಬೇರೆಯವ್ರ ಪಾಠ ನೆಚ್ಕೊಂಡು ನಾವು ಹಾಳ ಹೋಗ್ತೀವಿ ಇದೆಲ್ಲ ಮೋಸ ಮಾಡುತ್ತೆ ಇಂದ್ರಿಯಗಳೆಲ್ಲ ಮೋಸ ಮಾಡುತ್ತೆ ಅದು ರಾಗದ್ವೇಷವನ್ನು ಉಂಟು ಮಾಡುತ್ತೆ ಅದು ಚೆನ್ನಾಗಿದೆ ಅನುಕೂಲ ಪ್ರತಿಕೂಲ ಖಾರ ಇದು ಖಾರ ಇರುತ್ತೆ ತುಂಬಾ ಖಾರ ಅಂತ ಹೇಳ್ಬೋದು ನಾಲಿಗೆ ಹೇಳುತ್ತೆ ಅಷ್ಟೇ ಖಾರ ಗೊತ್ತಾಗೋ ಆತ್ಮನಿಗೆ ಖಾರ ಇರಲ್ಲಪ್ಪ ಏನ್ ಗೊತ್ತಾಗಲ್ಲ ಆತ್ಮೀಯ ಗೊತ್ತಾಗೋದು ಆತ್ಮೀಯ ಖಾರ ಅನ್ನೋದು ಕಲ್ಪನೆ ಬರ್ತದೆ ನೀ ನಾಲ್ಗೆ ಆದ ಪ್ರತ್ಯಕ್ಷ ನೀ ನಾಲ್ಗೆ ಆಗದಿಂದ ಪ್ರತ್ಯಕ್ಷ ಆಗ ಭ್ರಾಂತಿ ಅದು ಸ್ಪಷ್ಟ ಭ್ರಾಂತಿ ಇನ್ನೊಂದಿಟ್ಟು ಹೌದು ದಡ್ಡ ಖಾರ ಹುಳಿ ಉಪ್ಪು ಖಾರ ಎಲ್ಲ ಆಯಾ ಇಂದ್ರಿಯಕ್ಕೆ ಸಂಬಂಧಪಟ್ಟಾಗ ಮಾತ್ರ ವಸ್ತುತಃ ಖಾರ ಅಲ್ಲ ನೀನು ಯಾವ್ದೋ ಖಾರ ಇನ್ನೊಬ್ರು ಖಾರವೇ ಅಲ್ಲ ಅವಾಗ ಏನ್ ಮಾಡ್ತೀಯಾ ಯಾವ್ದು ಖಾರ ನಿನ್ನ ಅನುಭವ ಅಲ್ಲ ಅದು ಅದನ್ನ ಕಲ್ಪಿತ ಅದನ್ನ ಕಲ್ಪನೆ ನಿನಗೆ ಅವ್ರು ಕಲ್ಪಿತ ನನಗೇನು ಅನುಭವ ಅನ್ನೋದು ಏಕರೂಪ ಹೊರತು ಅನುಭವದಲ್ಲಿ ಅನೇಕತ್ವ ಇಲ್ಲ 10 3 ಹಾಕು ಅದು ಅವರವರ ಇಂದ್ರಿಯ ತಡ್ಕೊಂಡ್ರೆ ತಿನ್ನುತ್ತೆ ಬಿಡ್ತಾರೆ ಆ ಇಂದ್ರಿಯ ಉಪಾಧಿ ಕೆಪಾಸಿಟಿ ಎಷ್ಟೋ ಅಷ್ಟೇ ಅನ್ಮಾತ್ರದ ಅನುಭವ ಅಲ್ಲ ಅದು ಇಂದ್ರಿಯದ ಯಾವ್ದು ಮೋಟ್ರ್ ಏನೋ ಕೆಲಸ ಮಾಡಿದ್ವಿ ಕಳಕ ಹಾಕೊಂಡು ಏನೋ ಕಳ್ದು ಕಳ್ಕೊಂಡು ನಮ್ಮ ಅನುಭವನ ವಿಚಾರ ಮಾಡಿ ಬರಲ್ಲ ಏನಿಲ್ಲ ಉಪಾಧಿ ಬಿಟ್ಕೊಂಡು ನಿಂತ್ಕೋಬೇಕಪ್ಪ ಉಪಾಧಿ ನಾನು ಉಪಾಧಿನ ಏನ್ ಗೊತ್ತಾ ಆತ್ಮನಿಗೆ ಉಪಾಧಿ ಇದ್ರೆ ಆತ್ಮನಿಗೆ ಅಡಾಪ್ ಆಗಿರತಕ್ಕಂತಹ ಇದು ಇನ್ಸ್ಟ್ರೂಮೆಂಟ್ ದೇಹ ಉಪಾಧಿ ಇಂದ್ರಿಯ ಮನಸ್ಸು ಉಪಾಧಿ ಅಂದ್ರೆ ತೋರಿಕೊಳ್ಳುವ ಜಾಗ ಕರೆಂಟಿಗೆ ಬಲ್ಬ್ ಉಪಾಧಿ ಬೆಂಕಿಗೆ ಕಟ್ಟಿಗೆ ಉಪಾಧಿ
ಅದು ಇರೋದಕ್ಕೆ ಅದು ಬೇಕಿಲ್ಲ. ಅದು ಇಲ್ಲದೆ ತೋರಲ್ಲ. ಕಟ್ಟಿಗೆ ಇದ್ದಿದ್ದೆ ಬೆಂಕಿ ತೋರಲ್ಲ. ಕಟ್ಟಿಗೆನೋ ಕಾಗದನೋ ಪೆಟ್ರೋಲ್ ಏನೋ ಬೇಕು. ಬೆಂಕಿ ಇಲ್ವೋ? ಬರೀ ಬೆಂಕಿ ತೋರಿಸಿ ನೋಡೋಣ. ತೋರಿಸಿಲ್ಲ ಯಾಕೆ? ಹ ಬರೀ ಬೆಂಕಿ ತೋರ್ಸಕ್ಕಾಗಲ್ಲ ನಿಮ್ಗೆ? ಏನ್ರಪ್ಪ ನೀವು ಇಷ್ಟು ಬೆಂಕಿ ಪ್ರಪಂಚದಲ್ಲಿ ಏನು ವಸ್ತು ತೋರ್ಸಕ್ಕೆ ಆಗಲ್ಲ. ಅದೇ ಹೇಳುತ್ತೆ ಸುಳ್ಳು ಅಂತ. ನಾನ್ ಸುಳ್ಳು, ನನ್ನ ನೆನೆಸ್ಕೋಬೇಡ, ನಾನು ಇಲ್ಲ, ಇರೋದ್ರ ನೀನೊಬ್ಬನೇ. ನೀನ್ ಅನ್ಕೊಂಡ ನೀನಲ್ಲ, ನೀನ್ ಆಗಿರೋ ನೀನು. ಎರಡು, ಒಂದು ಡೂಪ್ಲಿಕೇಟ್ ನಾನು, ಒಂದು ಒರಿಜಿನಲ್ ನಾನು, ಎರಡು ನಾನಿದೆ. ನಾವು ಡೂಪ್ಲಿಕೇಟ್ ನಾನು ಅನ್ಕೊಂಡು ಮೋಸ ಹೋಗ್ತಾ ಇದ್ವಿ. ಬ್ರಹ್ಮಾತ್ಮ ರೂಪದಿಂದ ಅವಿಶಿಷ್ಟವಾಗಿ ಸಮಾನವಾಗಿ ಅದಕ್ಕೆ ಬೇರೆ ಅಲ್ಲದೆ ತೋರ್ಬರದೇ ಇರೋದ್ರಿಂದ ಅದೆಲ್ಲವೂ ಬ್ರಹ್ಮವೇ ಆಗಿದೆ. ಅತಃ ತದೇವೇದಂ ಜಗತ್. ಈ ಜಗತ್ತು ಆ ಬ್ರಹ್ಮವೇ ಆಗಿದೆ. ಸರಿಯಾಗಿರೋ ಆರೈದು ನೋಡು ಎಲ್ಲವೂ ಬ್ರಹ್ಮವಿದು ಅಂತ ಒಂದು ಹಾಡು ಮಾಡಿದ್ದಾರೆ ಸ್ವಾಮಿಗಳು. ಆರೈದು ನೋಡು ನೀನು ಗೊತ್ತಾ? ಒಳಹಕ್ಕಿ ನೋಡು, ಇಂಟೆನ್ಷನ್ ಮಾಡು, ಒಳಹಕ್ಕಿ ನೋಡು, ಎಲ್ಲ ಬ್ರಹ್ಮವೇ. ಈ ಕಣ್ಣಿಂದ ನೋಡಕ್ ಹೋಗ್ಬಾರ್ದು, ಮನಸ್ಸಿಂದ ನೋಡ್ಬಾರ್ದು, ಅನುಭವದಿಂದ ನೋಡ್ಬೇಕು. ಅನುಭವ ಅಂತ ಗೊತ್ತಾ? ನಮ್ಗೆ ಅನುಭವ ಅಂತ ಇದೆಯಾ? ಅಲ್ಲಮ್ಮ, ಬಾಳಿಗೆ ಆದ್ಮೇಲೆ ಸಕ್ಕರೆ ಹಾಕೊಂಡ್ರೆ ಆ ಸಿಹಿ ಅಂತ ಆ ವಿಶೇಷ ಇಂದ್ರಿಯ, ಅದರ ಅನುಭವ ಅಂತ ಆಗುತ್ತೆ. ಅವಗತಿ, ಫಲ, ಅದು ಅನುಭವ. ಅನುಭವ ಅನ್ನೋ ಗೊತ್ತೇ ಇಲ್ಲ. ಯಥಾ ಚೇತಂ ತದೇವೇಕಂ ಅದ್ವಿತೀಯಂ ತಥಾ ಷಷ್ಠೇ ವಿಸ್ತರೇಣ ವಕ್ಷ್ಯಾಮಃ. ಯಾವ ರೀತಿ ಈ ಸತ್ತೊಂದೇ ಬ್ರಹ್ಮ ಒಂದೇ ಜಗತ್ತೆಲ್ಲವೂ ಎಂಬುದನ್ನ 6ನೇ ಅಧ್ಯಾಯದಲ್ಲಿ ಶ್ವೇತಕೇತು ಪ್ರಕರಣದಲ್ಲಿ ನಾವು ಹೇಳ್ತೀವಿ. ಅದು ಶ್ವೇತಕೇತು ಒಬ್ಬ ಬರ್ತಾನೆ, ಉದ್ದಾಲ ಕಾರುಣಿ ಮಗ. ಕೇಳಿ, ಉದ್ದಾಲ ಕಾರುಣಿ ಅಂತ ಅಪ್ಪನ ಹೆಸರು. ಅವನ ಮಗ ಶ್ವೇತಕೇತು ಅಂತ. ಅವನು 12 ವರ್ಷ ಆಗಿತ್ತು. ಅವನು ಉಪನಯನವೇ ಮಾಡಿಸ್ಕೊಂಡಿಲ್ಲ. ಗೋಲಿ ಆಟ ಆಡ್ಕೊಂಡು ಬುರಿ ಆಟ ಆಡ್ಕೊಂಡಿದ್ಬಿಟ್ಟ. ಅಪ್ಪ, ಲೇ ಮಗನೇ, ಅಸ್ಮತ್ ಕುಲೆ ಅರನು ಉಚ್ಚ ಬ್ರಹ್ಮ ಬಂಧುರಿ. ನಮ್ಮ ವಂಶದಲ್ಲಿ ವೇದಾಧ್ಯಯನ ಮಾಡದೆ ಹೋದ್ರೆ ಬ್ರಹ್ಮ ಬಂಧು ಹೋಗ್ತೀಯ ಕಣೋ, ಬ್ರಾಹ್ಮಣ ಆಗಲ್ಲ ಅಂತ. ಹೋಗ್ತಿದ್ದೀನಿ. ಗುರುಕುಲಕ್ಕೆ ಹೋದ. 24 ವರ್ಷದವರೆಗೂ ಇದ್ದ. 12 ವರ್ಷಗಾಲ ಅಧ್ಯಯನ ಮಾಡ್ದ. ಮಹಾಮನಾಹ ಅನುಚಾನಮಾನಿ ಸ್ತಬ್ಧ ಪಟಿಂಗನಾಗಿ ಬಂದ್ಬಿಡ್ತಾನೆ. ನೋಡ್ದ ಅಪ್ಪ, ವಿದ್ಯೆ ಕಲಿತಿದ್ದಕ್ಕೆ ವಿನಯ ಇರಬೇಕು, ಏನು ಅಹಂಕಾರ ಬಂದ್ರೆ ಠೇಂಕಾರ ಬಂದ್ಬಿಟ್ಟಿದೆಯಲ್ಲ, ಟೇಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಏನಯ್ಯ ಯಾವ್ದೊಂದನ್ನು ಕಲ್ತ್ಕೊಂಡು ಎಲ್ಲವೂ ನೋಡ್ಸಂತ ಆಗತ್ತೆ, ಅದು ಗೊತ್ತೇನೆ ನಿಂಗೆ ಅಂದ. ಅಪ್ಪ ಅದು ಹೆಂಗೆ ಆಗುತ್ತೆ? ಗಣಿತ ಅಂದ್ಬಿಟ್ರೆ ವ್ಯಾಕರಣ ಬಂದ್ಬಿಡುತ್ತಾ? ಅಥವಾ ಮೊಬೈಲ್ ಇರ್ಬಿಟ್ರೆ ವ್ಯಾಕರಣ ಬಂದ್ಬಿಡುತ್ತಾ? ಮೀಮಾಂಸೆ ಬರುತ್ತಾ? ಯಾವ್ದು ಕಲ್ತೀವೋ ಅದೊಂದೇ ಬರುತ್ತೆ, ಇನ್ನೊಂದು ಯಾಕೆ ಬರುತ್ತೆ ಅಂತ. ಬರುತ್ತೆ. ಹೇಗಿದೆ? ಮಣ್ಣು ಅಂತ ತಿಳ್ಕೊಂಡ್ಬಿಟ್ರೆ ಮಣ್ಣಿನ ಕಾರ್ಯವೆಲ್ಲ ತಿಳ್ಕೊಂಡಂಗೆ ಆಗುತ್ತೋ? ಮಣ್ಣಿನಿಂದ ಆದದ್ದೆಲ್ಲ ಮಣ್ಣಿಗೆ ಗೊತ್ತಾಗುತ್ತೋ? ಅದೇ ರೀತಿ ಒಂದು ಜಗತ್ತಿಗೆಲ್ಲ ಒಂದು ಕಾರಣ ವಸ್ತು ಇದೆ. ಆ ಕಾರಣ ವಸ್ತುವನ್ನು ಕಂಡ್ಕೊಂಡ್ಬಿಟ್ರೆ ಜಗತ್ತೆಲ್ಲ ಕಂಡ್ಕೊಂಡಂಗ ಆಗುತ್ತೆ. ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಅಂತ. ಯಾಕೆ ಅಲ್ಲಿಂದ ಅಂತ ಶಂಕರಾಚಾರ್ಯ ಬರೀತಾರೆ. ಮತ್ತೆ ಗುರುಕುಲ ಕಳಿಸ್ತಾರೆ ಅಪ್ಪ ಅಂತ. ಗುರುಕುಲ ಕಳಿಸಿದೆ ಏನು? ಅಲ್ಲೇ ಬೆಳ್ಳುಳ್ಳಿ ಸಾರು, ಶುಂಠಿಕಾಯಿ ಕೊಚ್ಚು ಅಷ್ಟೇ. ಅಡಿಗೆ ಏನ್ ಮನೆ ಹಾಗೆ ಅಪ್ಪ ಚೆನ್ನಾಗಿ ಬೇಳೆ ಗಿಳೆ ಹಾಕಿ ಪಲ್ಯ ಗಿಲ್ಯ ಕೊಟ್ಟು ತುಪ್ಪ ಬೆಣ್ಣೆ ಕೊಟ್ಟು ಅವರೆಕಾಳು ರೊಟ್ಟಿ ಮಾಡಿ ಹೋಗಲ್ಲ. ನಮ್ಮ ಗುರುಗಳಿಗೆ ಹೋಗ್ತೀವಿ, ಅಪ್ಪ ನೀವೇ ಹೇಳ್ಕೊಡಿದ್ನ. ಅಪ್ಪರೇ ಹೇಳ್ಕೊಡಿ ಶುರು ಮಾಡ್ತಾನೆ. ಅದ್ಭುತವಾಗಿದೆ ಪ್ರಕರಣ 6ನೇ ಅಧ್ಯಾಯ. ಅಮ್ಮ ನೆಕ್ತಾ ಯಾವ ರೀತಿ ಇದೆಲ್ಲವೂ ಸತ್ಯ ಆಗಿದೆ ಅನ್ನೋದು ಗೊತ್ತಾಗುತ್ತದೆಯೋ ಆ ರೀತಿ ನಾವು 6ನೇ ಅಧ್ಯಾಯದಲ್ಲಿ ಜಗತ್ತೆಲ್ಲವೂ ಸದ್ಬ್ರಹ್ಮ ಎಂಬುದನ್ನ ಯುಕ್ತಿ ಕೊಟ್ಟು, ಲಾಜಿಕ್ ಕೊಟ್ಟು ಪ್ರೂವ್ ಮಾಡ್ತೀವಿ ನಾವು. ಅದನ್ನು ಈ ಸದ್ಯಕ್ಕೆ ಇದು ಉಪಾಸನಾ ಪ್ರಕರಣ. ಪ್ರಕರಣ ನಾಮ ಕಾಂಟೆಕ್ಸ್ಟ್, ಉಪಾಸನಾ ಕಾಂಟೆಕ್ಸ್ಟ್ ಇದು ಅದನ್ನೇ ಹೇಳ್ತೀವಿ. ಯಸ್ಮಾತ್ ಸರ್ವಮಿದಂ ಬ್ರಹ್ಮ ಅತಃ ಶಾಂತಃ ರಾಗದ್ವೇಷಾದಿ ದೋಷರಹಿತಃ ಸಂಯತ ಸನ್ ಯತ್ತತ್ಸರ್ವಂ ಬ್ರಹ್ಮ ಮುಖ್ಯಮಾಣಿ ಗುಣೈ ಉಪಾಸೀತ. ಆದ್ರಿಂದ ಯಾವ ಕಾರಣದಿಂದ ಎಲ್ಲವೂ ಬ್ರಹ್ಮವೇ ಆಗ್ಬಿಟ್ಟಿದ್ಯೋ, ಬ್ರಹ್ಮಕ್ಕಿಂತ ಬೇರೆ ಏನೇನೂ ಇಲ್ಲವೋ, ಪರಮಾರ್ಥವಾಗಿ ಪರಬ್ರಹ್ಮವೇ ಇದೆಲ್ಲವೂ ಆಗಿದೆಯೋ, ಆದ್ರಿಂದ ಶಾಂತನಾಗಿರೋ. ಕೋಪ ತಾಪ ಮಾಡ್ಕೋಬೇಡ. ರಾಗದೇ ಕೋಪ ತಾಪ ಯಾವ ಬರುತ್ತೆ? ನಿಂಗೆ ಬೇಕಾದ ಸಿಗದೆ ಹೋದ್ರೆ, ಅದು ಸಿಕ್ಕಿದ್ದು ಬಿಟ್ಟು ಹೋದ್ರೆ ಬೇಜಾರಾಗುತ್ತೆ, ಕೋಪ ಬರೋದು ಎಂದಾಗತ್ತೆ. ಎಲ್ಲ ಬ್ರಹ್ಮಾಂಡದಾಗ ಹೋಗೋದಾಗ್ಲಿ ಬರೋದಾಗ್ಲಿ ಏನು ಇಲ್ಲ, ಎಲ್ಲವೂ ತಾನೇ. ಬ್ರಹ್ಮವು ತನ್ನ ಸ್ವರೂಪವೇ, ತಾನೇ ಇದೆಲ್ಲವೂ ಅಂತಂದ್ಮೇಲೆ ರಾಗ ದ್ವೇಷಾದಿ ದೋಷರಹಿತ. ರಾಗ ದ್ವೇಷವೇ ಮುಂತಾದ ದೋಷ
ದೋಷ ಅಂದ್ರೇನು? ಕೆಟ್ಟ ಗುಣ. ಅದು ಇಡೇ ಇದ್ದವನಾಗಿದ್ದು ಉಪಾಸನೆ ಮಾಡ್ಬೇಕಂತೆ. ಶಾಂತವಾಗಿ ಉಪಾಸನೆ ಮಾಡಿದ್ರೆ ಆ ಉಪಾಸನೆ ವೀರ್ಯವತ್ತರವಾಗತ್ತೆ, ಅದು ಪವರ್ಫುಲ್ ಆಗತ್ತೆ. ಮನಸ್ಸಿನ ಡಿಸ್ಟ್ರಾಕ್ಷನ್ ಇಟ್ಕೊಂಡು ತುಂಬಾ ವಿಕ್ಷೇಪ ಮಾಡ್ಕೊಂಡು ಉಪಾಸನೆ ಮಾಡಿದ್ರೆ ಆ ಉಪಾಸನೆಗೆ ಬೆಲೆ ಇಲ್ಲ. ಕಾನ್ಸಂಟ್ರೇಟ್ ಇದೇ ಇರ್ಬೇಕು, ಒಂದು ಪಿನ್ ಪಾಯಿಂಟ್ ಇಟ್ಟು ಧ್ಯಾನ ಮಾಡ್ತಾ ಇರ್ಬೇಕು. ಒಂದು ಪಾತ್ರೆಯನ್ನು ಇನ್ ಪಾತ್ರೆಗೆ ಎಣ್ಣೆ ಹಾಕಿದ್ರೆ ಅವಿಚ್ಛಿನ್ನವಾಗಿ ಹೇಗೆ ಬೆಳಗ್ತದೆಯೋ ನೀರು, ಆ ರೀತಿ ಆ ಪ್ರೇಮ ಪ್ರವಾಹವನ್ನ ಆ ಪರಮಾತ್ಮನೇ ಹರಿಸ್ತಾ ಉಪವಾಸ ಮಾಡಬೇಕು. ಆ ರಾಗದ್ವೇಷ ದೋಷ ಇರುವ ಯಾರನ್ನು ಬೈಲೂಬಾರ್ದು, ಯಾರನ್ನು ಹೊಗಳಬಾರ್ದು, ಯಾರನ್ನು ಇಷ್ಟಪಡಬಾರ್ದು, ಯಾರನ್ನು ದ್ವೇಷನೂ ಮಾಡಬಾರ್ದು. ಇವರು ನಮ್ಮವರು ಅಂತ ಅನ್ಕೋಬಾರ್ದು, ಅವ್ರನ್ನ ಬೇರೆಯವರು ಅಂತ. ಎಲ್ಲವೂ ಇಡೀ ಜಗತ್ತೆಲ್ಲ ಬ್ರಹ್ಮವೇ, ಎಲ್ಲ ಬ್ರಹ್ಮವೂ ನನ್ನ ಆತ್ಮ ಇದೆ. ನನ್ನ ಆತ್ಮ ಆಮೇಲೆ ನಾನೇ ಎಲ್ಲವೂ ಅಂತ ಆಯ್ತು. ಎಲ್ಲವೂ ಬ್ರಹ್ಮ ಆದ್ಮೇಲೆ ಎಲ್ಲವೂ ನಾನು ಸೇರ್ಕೊಂಡಿದ್ದೀನಿ. ನಾನು ಬ್ರಹ್ಮ ಆದ್ಮೇಲೆ ಮತ್ತೆ ನನ್ನಿಂದ ಬೇರೆ ಏನೂ ಇಲ್ಲ ಅಂತ ಆಯ್ತು. ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಪೋಸಿರೋ ಇಲ್ವಾ? ಬ್ರಹ್ಮಕ್ಕಿಂತ ಬ್ರಹ್ಮ ಅಂದ್ರೆ ಏನೋ ಯಾವ್ದು ದೊಡ್ಡದೋ ಇನ್ಫಿನಿಟ್, ದೇಶ ಕಾಲ ವಸ್ತು ಇದನ್ನ ಯಾವ್ದು ತುಂಡಾಗಿಲ್ವೋ ಅದು ಬ್ರಹ್ಮ. ಇದು ಇಲ್ಲಿದೆ, ಅಲ್ಲಿಲ್ಲ, ಅದನ್ನ ದೇಶದಿಂದ ತುಂಡಾಯ್ತು. ನಮ್ಮ ಮುತ್ತಜ್ಜ ಇವಾಗಿಲ್ಲ, ಇವಾಗ ಇರೋರು ಹಿಂದಿರಲಿಲ್ಲ, ಕಾಲದಿಂದ ತುಂಡಾಗ್ತಾರೆ. ದೇಶ ವಸ್ತುಗಳು ಇದು ಇದಲ್ಲ, ಇದು ಅದಲ್ಲ. ವಸ್ತುವಿನ ಭೇದ, ವಸ್ತುವಿನಿಂದ ಭೇದ, ದೇಶದಿಂದ ಭೇದ, ಕಾಲದಿಂದ ಭೇದ, ಅವಸ್ಥೆಯಿಂದ ಭೇದ. ಯಾವುದಿದೆ ಅದೆಲ್ಲ ಪರಿಚ್ಛಿನ್ನ. ಬ್ರಹ್ಮಕ್ಕದಿಲ್ಲ. ಎಲ್ಲಾ ದೇಶ ಕಾಲ ವಸ್ತು ಎಲ್ಲ ಇದೇ ಅನ್ನೋ ಬ್ರಹ್ಮದ ಅಂಶ. ಎಲ್ಲೆಲ್ಲ ಇರುವ ರೂಪದಿಂದ, ಅರಿವಿನ ರೂಪದಿಂದ ಜಗತ್ತೆಲ್ಲ ತುಂಬಿಕೊಂಡಿದೆ. ಆದ್ರಿಂದ ಅದು ಬ್ರಹ್ಮ ಅಪರಿಚ್ಛಿನ್ನ ಅನಂತ ಅಂತ ಹೇಳಿದೆ. ಅಂಥ ಬ್ರಹ್ಮವೇ ನಾನಾಗಿದ್ದೀನಿ ಎಂಬುದಾಗಿ ಕಂಡುಕೊಂಡು ಆತ್ಮರೂಪದಿಂದ ರಾಗದ್ವೇಷಾದಿ ದೋಷವಿಲ್ಲದೆ ಇದ್ದವನಾಗಿದ್ದು ಸಂಯತಃ ಜಿತೇಂದ್ರನಾಗಿ, ಅಂದ್ರೆ ಟೆಂಪ್ಟ್ ಮಾಡ್ಕೋಬಾರ್ದು. ನಾಲಿಗೆ ಆಸೆ, ಕಣ್ಣಿನ ಆಸೆ, ಕಿವಿಯ ಆಸೆ ಮುಂದೆ ಅದಿರಬಾರ್ದು. ಅದಿದ್ದ ಉಪಾಸನೆ ವೀಕ್ ಆಗುತ್ತೆ. ಉಪಾಸನೆ ಸ್ಟ್ರಾಂಗ್ ಆಗ್ಬೇಕಾದ್ರೆ ಸಂಯತಃ ಜಿತೇಂದ್ರನಾಗಿ, ಶಮದಮಾದಿ ಗುಣವುಳ್ಳವನಾಗಿ. ಶಮ ಅಂದ್ರೆ ಗೊತ್ತಾ? ಶಮ ಅಂದ್ರೆ ಮನೋನಿಗ್ರಹ, ಮನಸ್ಸು ಕಂಟ್ರೋಲ್ ಮಾಡೋದು ಶಮ. ದಮ ಅಂದ್ರೆ ಇಂದ್ರಿಯ ಕಂಟ್ರೋಲ್ ಮಾಡೋದು ದಮ. ಯಾರಿಗೆ ಇಂದ್ರಿಯ ಕಂಟ್ರೋಲ್ ಇದೆಯೋ ಅದು ದಮ. ಮನಸ್ಸು ಯಾರಿಗೆ ಕಂಟ್ರೋಲ್ ಇದೆಯೋ ಅದು ಶಮ. ಉಪರತಿಯಿಂದ ಅನವಶ್ಯವಾದ ಕೆಲಸ ಮಾಡಿದ್ರೆ ಸುಮ್ಮನೆ ಉಪರತಿ. ತಿತಿಕ್ಷ ಅಂದ್ರೆ ಬೈದು ಹೊಡೆದು ಸಮಾಧಾನ ಮಾಡ್ಬೋದು, ಸಹಿಸ್ಕೊಳ್ಳೋದು. ಮಾನ ಅಪಮಾನ ರಾಗ ಎಲ್ಲೂ ಸಹಿಸ್ಕೊಳ್ಳೋದು. ಶ್ರದ್ಧೆ ಅಂದ್ರೆ ಗುರುವಾಕ್ಯ ಶಾಸ್ತ್ರದ ನಂಬಿಕೆ. ಸಮಾಧಾನ ಅಂದ್ರೆ ಮನಸ್ಸು ಎಷ್ಟು ಫಲದಲ್ಲಿ ಬರೆದು ಫಲಪ್ರಾಪ್ತಿ ಆಗದೆ ಹೋದು ಮನಸ್ಸು ಏರ್ಪೇರ್ ಮಾಡ್ಕೊಳ್ಳೋದು ಸಮಾಧಾನ. ಜಿತಿಯನ್ನು ಇದ್ಕೊಂಡು ಮುಂದೆ ಹೇಳುವ ಗುಣಗಳಿಂದ ಕೂಡಿದ ಬ್ರಹ್ಮವನ್ನು ಉಪಾಸನೆ ಮಾಡಿ. ಗುಣ ಹೇಳ್ತಾರೆ ಬ್ರಹ್ಮಕ್ಕೆ ಯಾವ ರೀತಿ ಉಪಾಸನೆ ಮಾಡ್ಬೇಕು ಅಂತ. ಮನೋಮಯ ಪ್ರಾಣ ಹೀರೋ ಭಾವರೂಪ ಸತ್ಯ ಕಾಲ ಸತ್ಯ ಸಂಕಲ್ಪ ಅಂತ ಅನೇಕ ಒಂದು 8-10 ಗುಣ ಪಟ್ಟಿ ಮಾಡ್ತಾರೆ. ಆ 1 by 1 ಗುಣವನ್ನ ಅದು ಭಾವನೆ ಮಾಡ್ತಾ, ನಾನಾಗಿದ್ದೀನಿ ಭಾವನೆ ಮಾಡ್ತಾ 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 ಆ ಹೇಗೆ ಈ ಭ್ರಮರ ಕೀಟ ನ್ಯಾಯ ಅಂತ ಒಂದು ಸಣ್ಣ ಕೀಟವನ್ನ ಆ ಗೋಡೆ ಮೇಲೆ ಇಟ್ಟು ಒಂದು ಹುಳ ಮಣ್ಣಲ್ಲಿ ಮುಚ್ಚಿಬಿಡುತ್ತೆ. ಅದು ಒಂದು ಕುಗ್ತಾ ಇರುತ್ತೆ. ಆ ಹುಳ ಸ್ವಲ್ಪ ದಿವಸ ಆದ್ಮೇಲೆ ಈ ದುಂಬಿ ಆಗ್ಬಿಟ್ಟು ಹಾರೋಗುತ್ತೆ ಹೊಡ್ಕೊಂಡು. ಮುಂಚೆ ಕೀಟವಾಗಿರುತ್ತೆ, ಆಮೇಲೆ ದುಂಬಿ ಆಗ್ಬಿಡುತ್ತೆ. ಹಾಗೆ ಇವನು ಸಂಸಾರಿ ಜೀವನ ಆಗಿದ್ದವನು ಬ್ರಹ್ಮ ಭಾವನೆ ಮಾಡ್ತಾ 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 ಒಂದು ಬ್ರಹ್ಮ ಭಾವ ಬಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಕಥಮುಪಾಸೀತ, ಯಾವ ರೀತಿ ಉಪಾಸನೆ ಮಾಡ್ಬೇಕಪ್ಪ ಅಂದ್ರೆ ಕಥಂ ಕುರ್ಬೀತೋ, ಕಥಂ ಕುರ್ಬೀತ ಕರ್ತವ್ಯ ನಿಶ್ಚಯವನ್ನು ಮಾಡ್ಬೇಕಂತೆ. ಗಟ್ಟಿಯಾದ ನಿಶ್ಚಯ. ಯಾಕೆಂದ್ರೆ ಮಾಡ್ತೀನಿ ನಿಂತ್ಕೊಳ್ಳೋದು, 1 ದಿವಸ 2 ದಿವಸ ಮಾಡೋದು ಬೇಜಾರು ಬಿಟ್ಬಿಡೋದು. ಎಲ್ಲ ಆರಂಭಿಸುವುದ ಕಲು ದಾಕ್ಷಿಣಾತ್ಯ ಅಂತ. ಈ ದಕ್ಷಿಣ ದೇಶದಲ್ಲಿ ಆರಂಭಿಕ ಶೂರರು 2 ದಿವಸ ಬಿಟ್ಬಿಡ್ತಾರೆ. ಕಲು ದಾಕ್ಷಿಣಾತ್ಯ, ದಕ್ಷಿಣಾತ್ಯ ದಾಕ್ಷಿಣ ಅಂತ ದಕ್ಷಿಣ ದೇಶದ ವಾಕ್ಯ. ಉತ್ತರ ದೇಶದಲ್ಲಿ ಹೇಳೋದು ಆರಂಭಿಸುವುದ ಕಲು ದಾಕ್ಷಿಣಾತ್ಯ. ದಾಕ್ಷಿಣಾತ್ಯರು ಬಂಧನ ಮಾಡುತ್ತೋ ದುಃಖ, ಅದು ವಿದ್ಯೆ ಅಲ್ಲ, ಕಷ್ಟ. ಲೌಕಿಕ ವಿದ್ಯೆ ಎಲ್ಲ ಕೆಲಸ ಮಾಡಿ ಬಂಧನ ಕಿಸ್ಕೊಂಡ್ಬಿಡ್ತಾರೆ. ಕೆಲಸಕ್ಕೆ ಸೇರಿಸ್ತಾರೆ, ಸಂಬಳ ಕೊಡ್ತೀನಿ ಅಂತ ಕೂರಿಸ್ಬಿಡ್ತಾರೆ. ಬಂಧನ ಇಷ್ಟು ಮಾಡೋಗ್ಬೇಕು ಮಾಡ್ಬೋದು. ಬಂಧನ ವಿದ್ಯೆ ಅಲ್ಲ, ವಿದ್ಯೆ ಲಕ್ಷಣ ಅಲ್ಲ. ಕ್ರತುಃ ನಿಶ್ಚಯ ಅಧ್ಯವಸಾಯ ಏವಮೇವ ನಾನ್ಯಥಾ ಇತ್ಯವಿಚಲ ಪ್ರತ್ಯಯ. ಹೀಗೆ ಕ್ರತುಃ ನಿಶ್ಚಯ ಅಧ್ಯವಸಾಯ ಪೂರ್ತಿ ಡಿಸೈಡ್ ಮಾಡಬೇಕು, ಗಟ್ಟಿಯಾಗಿ ಕೊಡೋದು. ಏವಮೇವ ಹೀಗೆಯೇ ನಾ ಅನ್ಯಥಾ ಬೇರೆ ಇಲ್ಲ ಎಂಬುದಾಗಿ ಗಟ್ಟಿಯಾದ ಪ್ರತ್ಯಯಕ್ಕೆ ಕ್ರತುಃ ನಿಶ್ಚಯ. ಕೂತ ಅಂದ್ರೆ ಅಲ್ಲಿ ಗೂಟ ಹೇಗೆ ಅಲ್ಲಾಡಿದ್ರೋ ಹಂಗೆ ಕೂತ್ಬಿಡ್ಬೇಕು. ಧ್ಯಾನ ಕೂತ ಅಂದ್ರೆ ಗಂಟೆಗಟ್ಲೆ ದಿನ ಬೆಳಗಿನ ಸಂಜೆಗೂ ಗಂಟೆ
ವರ್ಷಗಟ್ಟಲೆ ಅಲ್ಲಿ ಹುತ್ತ ಬೆಳಕು ಮುಚ್ಚೋಗ್ಬೇಕು ಮೇಲೆ. ವಾಲ್ಮೀಕಿ ಕೇಳಿದ್ರ ಏನೋ ವಾಲ್ಮೀಕಿ ಯಾರು ಕೃತು ಉಪಾಸೀತ ಇತ್ಯದಿ ಸಂಕೃತಂ ಕುರ್ವೀತ ಇತಿ ಸಂಕೃತಂ ಕುರ್ವೀತ ಉಪಾಸೀತ ಇತ್ಯದಿನ ವ್ಯವಹಿತೇನ ಸಂಬಂಧ. ಸಕೃತಂ ಕುರ್ವೀತ ಇರೋದು ಸಂಕೃತಂ ಕುರ್ವೀತ ಮೊದಲು ಮಾಡಿದ್ದಾರೆ. ಅದಕ್ಕೆ ಸಹ ಉಪಾಸಕನು ಕೃತವನ್ನು ಮಾಡಬೇಕು, ಆ ನಿಶ್ಚಯವನ್ನು ಮಾಡಬೇಕು. ಕೃತ ನಿಶ್ಚಯವನ್ನ ಅಂತ ಹೇಳಿ ಆ ಪ್ರಕಾರ ಉಪಾಸನೆಯನ್ನು ಮಾಡಬೇಕು ಅಂತ ಮುಂದಿದಿಲ್ಲ. ಅಸಕಲ ಪುರುಷ ಏನೋ ಮಂತ್ರ ಅಲ್ಲ ಅದಕ್ಕೆ ಮಾಡ್ಬೇಕು ಅಂತ. ಶಾಂತ ಉಪಾಸೀತ ಸಕೃತ ಕುರಿತು ವ್ಯವಹಿತ ಸಂಬಂಧ ಅಂದ್ರು. ದೂರದಲ್ಲಿರುವ ಆ ನಿಶ್ಚಯವನ್ನು ಅವ್ನು ಮಾಡ್ಕೋಬೇಕು ಅಂತ ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಕಿಂ ಪುನಃ ಕೃತಕರಣೇನ ಕರ್ತವ್ಯಂ ಪ್ರಯೋಜನಂ. ಅದೇನು ಪ್ರಯೋಜನ? ನಿಶ್ಚಯ ಮಾಡ್ಕೊಳ್ಳೋದ್ರಿಂದ ಆಗೋ ಪ್ರಯೋಜನವಾದ್ರೂ ಏನು ಅಂತ. ಇಲ್ಲಿ ಉಪಾಸನೆ ಮಾಡ್ಬೇಕು ಎಂಬುದಕ್ಕೆ ಹೀಗೆ ಎಂಬುದರ ಆಕಾಂಕ್ಷೆ ಇದೆ. ಅದನ್ನು ಕೃತಂ ಕುರ್ವೀತ ಎಂಬುದು ಪೂರ್ತಿಗೊಳಿಸುವುದರಿಂದ ಇದರನ್ನೇ ಅದಕ್ಕೆ ಸಂಬಂಧವನ್ನು ಮಾಡಿಕೊಳ್ಳಬೇಕು ಅಂತ ಇದ್ದಾರೆ. ಶಾಂತ ಉಪಾಸೀತ ಅನ್ನೋದಕ್ಕೆ ಕೃತಂ ಕುರ್ವೀತ ಅನ್ವಯ ಮಾಡಿ ಅಂತ ಇದ್ದಾರೆ. ದೂರದಲ್ಲಿರ್ತಕ್ಕ ಬದಲಾವಣೆ ಉಪಾಸೀತ ಅಂತ ಕ್ರಿಯಾಪದ ಇದೆಯಲ್ಲ, ಉಪಾಸೀತ ಅನ್ನೋ ಕ್ರಿಯಾಪದ ಯಾವ ಕ್ರಿಯಾಪದ? ವಿಧಿರಿಂಗು ಧಾತು ಏನೋ ಆಸ ಉಪವೇಶನೆ. ಉಪಾಸೀತ ಆಸೀತ ಆಸೀತ ಆಸುಪವೇಶನೆ ಆಸೀತ ನಿಶ್ಚಯ ಮಾಡಿಕೊಳ್ಳು. ಅವನು ಆ ರೀತಿ ನಿಶ್ಚಯ ಮಾಡಿಕೊಳ್ಳುವುದರಿಂದ ಪ್ರಯೋಜನವಾದ್ರೂ ಏನು ಅಂತ ಕೇಳಿದ್ರೆ, ಆಮೇಲೆ ಕಸಂವಾ ಕರ್ತವ್ಯ ಯಾವ ರೀತಿಯಾಗಿ ನಿಶ್ಚಯ ಮಾಡ್ಕೋಬೇಕು ಅದು ಎರಡು. ನಿಶ್ಚಯ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನವಾದ್ರೂ ಏನು, ಹೇಗೆ ನಿಶ್ಚಯ ಮಾಡ್ಕೋಬೇಕು ಅಂತ ಹೇಳಿ ಕೃತುಕರಣಂಚ ಅಭಿಪ್ರೇತಾರ್ಥ ಸಿದ್ಧಿ ಸಾಧನ ಕಥಮಿತಿ. ತಾನು ಅಭಿಪ್ರಾಯ ಮಾಡಿಕೊಂಡಂತ ಅವನ ಅರ್ಥ ಆಗಿಲ್ಲ ವಿಷಯ, ಅದನ್ನ ಸಾಧನೆ ಮಾಡೋದು ಕೃತುಕರಣ. ನಿಶ್ಚಯ ಮಾಡ್ಕೊಳ್ಳೋಣ ನಾನು ಏನು ಒಂದು ಉಪಾಸನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಅದು ಅಭಿಪ್ರೇತ ಅಂದ್ರೆ ಒಪ್ಪಿಗೆ ಆದ, ಅವನಿಗೆ ಇಷ್ಟವಾದ ಅರ್ಥ ಅಂದ ವಿಷಯ, ಅದರ ಸಿದ್ಧಿಗೆ ಸಾಧನವಾದದ್ದು ಕೃತುಕರಣ. ನಿಶ್ಚಯ ಮಾಡೋದು ಏನಾದ್ರು ಮಾಡ್ಕೋಬೇಕು ಅಂದ್ರೆ ಒಂದು ಮನೆ ಕಟ್ಟಬೇಕು ಅಂದ್ರೆ ನಿಶ್ಚಯ ಮಾಡ್ಬೇಕು. ಇಲ್ಲದೆ ಒಂದು ಮನೆ ಕಟ್ಟೋದಾಗಲ್ಲ. ನಿಶ್ಚಯ ಮಾಡಿಬಿಟ್ಟು ಇದಕ್ಕೆ ಏನೇನು ದುಡ್ಡು ಎಷ್ಟು ಬೇಕೋ, ಎಲ್ಲೆಲ್ಲಿ ದುಡ್ಡು ಬೇಕು, ಯಾರ್ಯಾರು ಲೋನ್ ಕೊಡ್ತಾರೆ, ಹೇಗೆ ತೀರ್ಸೋದು, ಸುಮ್ಮನೆ ಲೋನ್ ಕೊಟ್ಬಿಡಲ್ಲ. ಮುದೆ ಹಾಗೆ ಏನೇ ಒಂದು ಮಾಡ್ಬೇಕಾದ್ರೂ ನಿಶ್ಚಯ ಮಾಡಿದ್ರೆ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಅದು ಅಭಿಪ್ರೇತಾರ್ಥ ಸಿದ್ಧಿಗೆ ಸಾಧನ ನಿಶ್ಚಯ, ಅದನ್ನು ಮಾಡ್ಕೋಬೇಕಂತೆ. ಅಸ್ಯಾರ್ಥಸ್ಯ ಪ್ರತಿಪಾದನಾರ್ಥಂ ಅಥ ಇತ್ಯಾದಿ ಗ್ರಂಥ. ಈ ಒಂದು ವಿಷಯವನ್ನ ಪ್ರತಿಪಾದನೆ ಮಾಡೋಕ್ಕೋಸ್ಕರವಾಗಿ, ನಿಶ್ಚಯ ಮಾಡ್ಕೋಬೇಕು ಅನ್ನೋ ವಿಚಾರ ಹೇಳೋಕ್ಕೋಸ್ಕರವಾಗಿ ಅಥ ಖಲು ಕೃತಮಯ ಪುರುಷ ಅಂತ ಶ್ರುತಿ ಹೇಳ್ತಾ ಇದೆ. ಮನುಷ್ಯನ ಸ್ವಭಾವ ನಿಶ್ಚಯ ಮಾಡೋದೆ, ಏನಾದ್ರೂ ನಿಶ್ಚಯ ಮಾಡ್ತಾನೆ ಇರ್ತಾನೆ. ಆದ್ರೆ ಒಂದು ಚದುರಿದ ನಿಶ್ಚಯ, ಒಂದು ಏಕರೂಪವಾದ ನಿಶ್ಚಯ ಇಲ್ಲ. ಅದನ್ನ ಮಾಡ್ತೀನಿ ಅಂತ 100 ಮಾಡ್ತೀನಿ ಅನ್ಕೊಳ್ತಾನೆ. 100 ಮಾಡ್ತೀನಿ ಅಂದ್ರೆ ಒಂದು ಆಗಲ್ಲ, ಒಂದೇ ಮಾಡ್ತೀನಿ ಅಂತ. ಕಾಯಂ ಬಾ ಪಾತಯಾಮಿ ಕಾರ್ಯಂ ಬಾ ಸಾಧಯಾಮಿ. ಶರೀರ ಬಿದ್ದು ಬರೋ ಇಲ್ಲ ಈ ಶರೀರ ಮಾಡ್ತೀನಿ ಅಂತ ಹೇಳಿ ಆ ರೀತಿ ಗಟ್ಟಿ ಮಾಡ್ಕೋಬೇಕು. ಹೇಳೋ ಕಾಯಂ ಬಾ ಪಾತಯಾಮಿ ಕಾರ್ಯಂ ಬಾ ಸಾಧಯಾಮಿ ಮಾಡೋಕ್ಕೋಸ್ಕರವಾಗಿ ಮುಂದಿನ ಗ್ರಂಥ ಅಥ ಖಲು ಇತಿ ಹೇತ್ವಸ್ಥ. ಇನ್ನು ಹೀಗೆ ಕಾರಣ ಹೇಳೋಕ್ಕೋಸ್ಕರವಾಗಿ ಈ ರೀತಿ ಇದೆಯಲ್ಲವೇ ಅಂತ. ಏನು? ಯಸ್ಮಾತ್ ಕೃತಮಯ ಕೃತಪ್ರಾಯ ಅಧ್ಯವಸಾಯಾತ್ಮಕ ಪುರುಷೋ ಜೀವ. ಯಾವ ಕಾರಣದಿಂದ ಮನುಷ್ಯನು ನಿಶ್ಚಯ ಸ್ವಭಾವದವನು, ಒಂದು ತೀರ್ಮಾನ ಮಾಡುವನು, ಏನೇನು ಮಾಡ್ಬೇಕಾದ್ರು ತೀರ್ಮಾನ ಮಾಡ್ಕೊಂಡು ಗೊತ್ತು ಮಾಡ್ಕೊಂಡು ನಿಶ್ಚಯ ಮಾಡ್ಕೊಂಡು ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾನೆ, ಕೈ ಹಾಕ್ತಾನೆ. ಇದು ಮನುಷ್ಯನ ಸ್ವಭಾವ. ಇದು ಈ ರೀತಿ ಇರೋದ್ರಿಂದ ಯಥಾಕೃತು ಯಾದೃಶಕೃತು ಅಸ್ಯ ಸೋಯಂ ಯಥಾಕೃತು ಯಥಾಧ್ಯವಸಾಯ ಯಾದೃನ್ ನಿಶ್ಚಯ ಅಸ್ಮಿನ್ ಲೋಕೆ ಜೀವನ್ ಇಹ ಪುರುಷೋ ಭವತಿ ತಥಾ ಇತಃ ಅಸ್ಮಾತ್ ದೇಹಾತ್ ಪ್ರೇತ್ಯ ಮೃತ್ವಾ ಭವತಿ. ಹಾಗೆ ಯಾವ ರೀತಿ ನಿಶ್ಚಯವುಳ್ಳವನಾಗಿ ಯಾವ ನಡವಳಿಕೆಯಿಂದ ಕೂಡ್ಕೊಂಡು ಮಾಡ್ತಾ ಇರ್ತಾನೋ ಆತಕ್ಕಂಥ ಜನ್ಮ ಪಡ್ಕೊತಾನೆ. ಎಂಬಾಪಿ ಸ್ಮರನ್ ಭಾವಂ ಚೈತ್ಯಂತೆ ಕರೆಯುವ ಅತ್ಯಂತ ಮೇವೇದಿಕೊಂಡೆಯ ಅಮ್ಮ ನನಗೆ ಸುಮ್ಮನೆ ಯಾರು
ಅದು ಮನುಷ್ಯನಿಗೆ ನಿಶ್ಚಯ ಮಾಡೋದು ಅನ್ನೋ ಸ್ವಭಾವ ಇರೋದ್ರಿಂದ ಯಾವ ನಿಶ್ಚಯದವನಾಗಿ ಏನ್ ಕೆಲಸ ಮಾಡ್ತಿರ್ತಾರೋ ಆಗ್ತಕ್ಕಂಥ ಜನ್ಮ ಪಡ್ಕೊಳ್ತಾನೆ. ಮುಂದಿನ ಜನ್ಮ ಹಾಗೆ ಬರೋದು. ತುಂಬಾ ಕ್ರೂರಿಗಳಿಗೆ ಕ್ರೂರ ಜನ್ಮ, ಹುಲಿಯಾಗಿ ತೋಳನಾಗಿ ಹಾವಾಗ ಹುಡ್ತಾರೆ. ಶಾಂತರಾದ್ರು ಶಾಂತ ಸ್ವಭಾವದ ಮಹಾತ್ಮರಾಗಿ ಹುಡ್ತಾರೆ. ಹಾಗೆ ರಜಸಗಳು ರಜೋಗುಣದವರು, ತಮಗುಣದವರಾಗಿ ಆಯಾ ಗುಣ ಸ್ವಭಾವದವರು ಅದನ್ನೇ ಬೆಳೆಸ್ಕೊಂಡು ಆಯಾ ಗುಣತಕ್ಕಂಥ ಜನ್ಮ ಪಡ್ಕೊಳ್ತಾರೆ. ಈ ದೇಹದಿಂದ ಸತ್ತೋಗಿ ಸತ್ತೋದವನಾಗಿ ಅದತಕ್ಕಂಥ ಜನ್ಮವನ್ನೇ ಪಡ್ಕೊಳ್ತಾನೆ, ಅದರಲ್ಲಿಯೇ ಇದಾಗ್ತಾನೆ. ಕೃತ್ ಅನುರೂಪ ಫಲಾತ್ಮಕೋ ಭವತಿ ಇತ್ಯರ್ಥ. ತನ್ನ ನಿಶ್ಚಯಕ್ಕೆ ಅನುಗುಣವಾಗಿರುವ ಫಲವನ್ನೇ ಪಡ್ಕೊಳ್ತಾನೆ. ನಿಶ್ಚಯ ಅಂದ್ರೆ ನಿಶ್ಚಯ ಮಾಡಿ ಕ್ರಿಯೆ ಮಾಡ್ತಾರಲ್ಲ, ಆ ಕ್ರಿಯೆ ತಕ್ಕಂಥ ಫಲ ಅಂತ ಅರ್ಥ. ನಿಶ್ಚಯವೇ ಫಲ ಕೊಡಲ್ಲ, ನಿಶ್ಚಯದಿಂದ ಕ್ರಿಯೆಯಿಂದ ಒಂದು ನಿಶ್ಚಯ ಮಾಡೋ ಭಾವನೆ ಬರುತ್ತೆ. ಭಾವನೆ ಜೊತೆ ಕೂಡ್ಕೊಂಡು ಕ್ರಿಯೆ ಮಾಡ್ತಾನೆ. ಒಂದು ಆಕ್ಷನ್, ಯಾವ ಭಾವನೆ ಯಾವ ಆಕ್ಷನ್ ಕ್ರಿಯೆ ಮಾಡ್ತಾನೋ ಅದಕ್ಕಂಥ ಜನ್ಮ ಪಡ್ಕೊಳ್ತಾನೆ ಮನುಷ್ಯ. ಕರ್ತು ಅನುರೂಪ ಫಲಾತ್ಮಕೋ ಭವತಿ ಇತ್ಯರ್ಥ. ಆಯ್ತಲ್ವಾ? ಏವಂ ಹಿ ಏತತ್ ಶಾಸ್ತ್ರತೋ ದೃಷ್ಟಂ. ಈ ರೀತಿಯಾಗಿ ಅಲ್ವೇ ಶಾಸ್ತ್ರದಲ್ಲಿ ಇದು ಕಂಡಿದೆ. ಎಂವಾಪಿ ಸ್ವಯಂಭಾವಂ ಚಿಂತೆಕಲೇವರಂ ಇತ್ಯಾದಿ. ಯಾವ್ಯಾವ ಭಾವವನ್ನು ಸ್ಮರಿಸುತ್ತಾ ಸಾಯ್ತಾನೋ ಮುಂದಕ್ಕೆ ಅದಕ್ಕಂಥ ಜನ್ಮವನ್ನೇ ಪಡ್ಕೊಳ್ತಾನೆ. ಕುರುವೆ ಅಂತ ಶ್ರುತಿ ಇದೆ. ಆ ಶ್ರುತಿಯಂತ ಪ್ರಕಾರ ಹೀಗೆ ಬಂದಾನೆ, ಬದುಕುವೆ ಕುರುವೆ. ಯಥೇವಂ ವ್ಯವಸ್ಥಾ ಶಾಸ್ತ್ರ ದೃಷ್ಟ ಅತಃ ಸಹ ಏವಂ ಜಾನನ್ ಕಥಂ ಕುರ್ವೀತ ಯಾದೃಶಂ ಕಥಂ ವಕ್ಷ್ಯಾಮಃ ತ್ವಂ. ಈ ರೀತಿ ವ್ಯವಸ್ಥೆ ಇರೋದ್ರಿಂದ ನಿಶ್ಚಯ ತಕ್ಕಾಗೆ ಮಾಡ್ತಾನೆ, ಭಾವನೆ ತಕ್ಕಾಗಿಯೇ ಜನ್ಮ ಪಡ್ಕೊಳ್ತಾನೆ ಅಂತ ಲೋಕದಲ್ಲಿ ಇರೋದ್ರಿಂದ ಯಾವ ರೀತಿಯಾದ ಭಾವನೆ ಇಟ್ಕೋಬೇಕು, ನಿಶ್ಚಯ ಮಾಡ್ಕೋಬೇಕು, ಭಾವನೆ ಇದನ್ನ ಕ್ರಿಯೆ ಮಾಡ್ಬೇಕು ಅನ್ನೋದು ನಾವು ಮುಂದೆ ಹೇಳ್ತೀವಿ. ಅದನ್ನ ಮಾಡಿ ಅದನ್ನ ನೀವು ಮಾಡ್ಕೊಂಡ್ರೆ ನಿಮ್ಗೆ ಉತ್ತಮ ಗತಿ ಆಗುತ್ತೆ, ಉತ್ತಮ ಜನ್ಮ ಆಗುತ್ತೆ, ಉತ್ತಮ ಫಲವಾಗುತ್ತೆ. ಯಥೇವಂ ಶಾಸ್ತ್ರ ಪ್ರಾಮಾಣ್ಯಾತ್ ಉಪಪದ್ಯತೆ ಕರ್ತೃನುರೂಪಂ ಫಲಂ ಅತಃ ಸ ಕರ್ತವ್ಯ ಕೃತುಃ. ಯಾವ ಕಾರಣದಿಂದ ಶಾಸ್ತ್ರ ಪ್ರಾಮಾಣ್ಯ ಇದು ಹೊಂದತ್ತೆ, ಉಪಯುಕ್ತವಾಗಿ ಯುಕ್ತಿಯುಕ್ತವಾಗಿದೆ. ಈ ನಿಶ್ಚಯ ತಕ್ಕ ಹಾಗೆ ಕೆಲಸ ಮಾಡ್ತಾನೆ. ಈ ನಿಶ್ಚಯದಲ್ಲೂ ಕೆಲಸದಲ್ಲೂ ಒಂದು ಭಾವನೆ ಇರುತ್ತೆ. ಭಾವನೆಯಿಂದ ಕೂಡಿದ ಕೆಲಸ, ನಿಶ್ಚಯದಿಂದ ಕೂಡಿದ ಕೆಲಸ ಏನಿದೆ ಅದು ಬಲ್ಸ್ಕೊಂಡು ಸಾಯೋ ಕಾಲದಲ್ಲಿ ಅದರ ಸಂಸ್ಕಾರ ವಾಸನೆ ಬಂದು ಅದಕ್ಕಂತ ಜನ್ಮಾಂತರಕ್ಕೆ ಹೋಗ್ತಾನೆ. ಅದೇ ಅವನು ಬರುತ್ತೆ. ಹಾಗೆ ತುಂಬಾ ಕೆಟ್ಟ ಚಿಂತನೆ, ಕೆಟ್ಟ ಸ್ವಭಾವ ಇಟ್ಕೊಂಡೇ ಸತ್ರೆ ಅದಕ್ಕಂತ ಜನ್ಮ ಬರುತ್ತೆ, ತಾಮಸ ಯೋನಿ ಹೋಗ್ತಾನೆ. ಮಾಡಿ ಫಲ ಮುಂದೆಯಿಂದ ಮಾಡಿ ಫಲ ಹಿಂದ್ ಮಾಡಿ ಫಲ ಸಾಯಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿ ಪುಣ್ಯ ಮಾಡಿರ್ತಾರೆ. ಕೆಟ್ಟ ಅದಕ್ಕೆ ಯಾವ್ದೋ ಪ್ರಬಲವಾದ ಕೊಡ್ತಾ ಇದ್ದ ಅದು ಆ ಪುಣ್ಯ ಸುಮ್ಮನೆ ಕಾಯ್ತಾ ಇರ್ತಿರುತ್ತೆ, ಬರುತ್ತೆ. ಅದು ಇವಾಗ ಬರಲ್ಲ, ಅದು ಇನ್ಯಾವುದೋ ಜನ್ಮಕ್ಕೆ ಯಾವ್ದೋ ಬರುತ್ತೆ. ಮರಣ ಕಾಲದಲ್ಲಿ ಸರಿಯಾದ ಭಾವನೆ ನಿಶ್ಚಯ ಇರಬೇಕು, ಆಗ್ತಕ್ಕಂಥ ಜನ್ಮ ಬರುತ್ತೆ. ಆದ್ರಿಂದ ಕೃತಿಗೆ ಅನುರೂಪವಾಗಿ ಫಲ, ನಿಶ್ಚಯಕ್ಕೆ ಅನುಗುಣವಾಗಿ ಫಲವಾಗುತ್ತೆ ಅಂತ. ಆದ್ರಿಂದ ಆ ನಿಶ್ಚಯವನ್ನು ಸರಿಯಾಗಿ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಮಾಡ್ಕೋಬೇಕು, ಶಾಸ್ತ್ರೀಯವಾಗಿ ಮಾಡ್ಕೋಬೇಕು. ರಾಗದ್ವೇಷವಿಲ್ಲದೆ, ಕೋಪತಾಪವಿಲ್ಲದೆ, ಯಾವುದೇ ಇದಿಲ್ಲದೆ ಅದಕ್ಕೆ ಪ್ರಪಂಚಕ್ಕೆ ಹೋಗ್ಬೇಡಿ, ವ್ಯವಹಾರಕ್ಕೆ ಹೋಗಿ ಜನದ ಹೋಗ್ಬೇಡಿ, ಪ್ರಾಕೃತಿಕ ಜನರಲ್ಲಿ ಸೇರ್ಕೋಬೇಡಿ, ಅಸಂಸ್ಕೃತ ಜನ ಸೇರ್ಕೋಬೇಡಿ. ಅದೇ ಭಯ ಬರುತ್ತೆ. ದೂರ ಇದು ಏಕಾಂತ ಮಾಡಿ, ಏಕಾಕೀಯತೆ ಚಿತ್ತಾತ್ಮ ಒಬ್ಬಂಟಿಗೆಲ್ಲ ಸಾಧನೆ ಮಾಡ್ಬೇಕಂತೆ. ತಾನು ಭಗವದ್ಭಕ್ತನಾಗಿರ್ಬೇಕು. ಅವಾಗ ಏನೇ ಬ್ಯಾಡು ಸಂಸ್ಕಾರ ಬರಲ್ಲ. ಇದು ಹೋದ ಈ ಸಂತೆಗೆ ಹೋಗ್ಬಿಟ್ರೆ, ನೀವು ಇದು ಮಾರ್ಕೆಟ್ ಹೋಗ್ಬಿಟ್ರೆ ಗಲಾಟಿ ಶಬ್ದ ಇದು. ಹೌದು, ಕರೆಕ್ಟ್. ಅದಕ್ಕಾಗಿ ಸಾಧನೆ ಚೆನ್ನಾಗಿ ಮಾಡ್ಬೇಕು, ಕರ್ತೃ ಅನುಭವ ಫಲವಾಗುತ್ತೆ ಅಂತ ಅದನ್ನ ಸರಿಯಾದ ನಿಶ್ಚಯ ಮಾಡಿ ಸರಿಯಾದ ಇದರಲ್ಲಿಯೇ ಇರ್ಬೇಕು ಅವನು ಅಂತ. 9 ಗಂಟೆ ಆಯ್ತು. ಶಾಂತಿ